ಇಲ್ಲ, ನಮ್ದು ಗುಲ್ಬರ್ಗ ಸರ್, ಹುಟ್ಟೂರು ಗುಲ್ಬರ್ಗ. ಇಲ್ಲಿ ಕೆಲಸ ಮಾಡಕ್ ಬಂದಿರೋದು. ಎಷ್ಟು ನಿಮ್ಮ ವಯಸ್ಸು? 34 ಸರ್, 34. 34. ಹೇಳಪ್ಪ. ಸರ್, ನಿಮ್ ಕಾರ್ಯಕ್ರಮ ತುಂಬಾ ಇನ್ಸ್ಪೈರ್ ಆಗಿದೆ ಸರ್ ನನ್ಗೆ. ತುಂಬಾ ಅಂದ್ರೆ ತುಂಬಾ ಸರ್. ಹೆಂಗಂದ್ರೆ ಒಂದೊಂದ್ ಟೈಮ್ ಫುಲ್ ಡಿಪ್ರೆಷನ್ಗೆ ಹೋಗಿರ್ತೀನಿ ಫ್ಯಾಮಿಲಿ ಟೆನ್ಷನ್ ಇಂದ. ಹಂಗೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದಾಗ ನಿಮ್ ಕಾರ್ಯಕ್ರಮ ಸಿಕ್ತು. ಅವತ್ ನೋಡ್ದಾಗ ಸ್ಟಾರ್ಟ್ ಮಾಡ್ದವ್ ಇನ್ನೂ ಬಿಡ್ತಾ ಇಲ್ಲ ಸರ್. ಸಂತೋಷ. ಆತರ ಒಳ್ಳೇದಾಗ್ಲಿ. ಅದಾಗೆ ಸಿಕ್ಕಿದ್ದ? ಹೌದು ಸರ್, ಯೂಟ್ಯೂಬ್ ಅಲ್ಲಿ ಅದಾಗೆ ಸಿಕ್ಕಿದೆ ಸರ್. ಅದೇ ನನ್ ಪುಣ್ಯನೋ ಏನೋ ಗೊತ್ತಿಲ್ಲ ಸರ್. ಫುಲ್ ಡಿಪ್ರೆಷನ್ ಇದ್ದಾಗ ಇದಾಗಿ ಸಿಕ್ಕಿರೋದು. ಓಕೆ ಓಕೆ ಓಕೆ. ನೀವು ಡಿಪ್ರೆಷನ್ಗೆ ಹೋಗಿದ್ರಿ ಇನ್ನಿ? ಜೀವನನೇ ಸಾಕು ಹೆಂಗಿರುತ್ತೆ? ಜೀವನನೇ ಸಾಕು ಅನ್ನಿಸ್ಬಿಟ್ಟಿದೆ ಸರ್. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಆಯ್ತಪ್ಪ. ಈಗ ನಿಮ್ಗೆ 35 ವಯಸ್ಸಾ? 34 ಸರ್, ರನ್ನಿಂಗ್ ಇದೆ. 34. ಒಬ್ಬರೇ ಮಗನಾ? ಇಲ್ಲ ಸರ್, ನಾವು 5 ಜನ ಟೋಟಲ್ ಮಕ್ಕಳು. 2 ಗಂಡ್ಸ್ ಮಕ್ಳು, 3 ಹೆಣ್ಮಕ್ಳು. ಎಲ್ಲರದ್ದು ಮದ್ವೆ ಆಗಿದೆ ಸರ್, ಇವಾಗ ಏನಿಲ್ಲ. ನೀವೆಷ್ಟನೇವರು? ನಾನೇ ಮೊದ್ಲೇನು ಸರ್. ಓಹೋ, ನೀವೇ ಕುಲಪುತ್ರರು. ಅದೇ ಸಮಸ್ಯೆ ಸರ್. ಆಯ್ತಪ್ಪ, ಹೇಳಪ್ಪ ಏನಾಯ್ತು? ಸರ್, ನನ್ನ ಲೈಫ್ ಅಲ್ಲಿ ಮದ್ವೆಕ್ಕಿಂತ ಮುಂಚೆ ಚೆನ್ನಾಗೇ ಇದೆ ಸರ್. ಎಲ್ಲ ಓದ್ತಾ ಇದೆ, ಡಿಗ್ರಿ ಆಗಿತ್ತು, ಗ್ರಾಜುಯೇಷನ್ ಎಲ್ಲ ಮಾಡಿದೆ. ಯಾವಾಗ ಮದ್ವೆ ಅಂತ ಬಂತಲ್ಲ ಸರ್ ನನ್ನ ಲೈಫ್ ಅಲ್ಲಿ, ಮದ್ವೆಯಿಂದಾನೇ ಜೀವನ ಫುಲ್ ನರಕ ಆಗ್ಬಿಟ್ಟಿದೆ ಸರ್. ಒಂದೊಂದ್ಸಲ ಹೇಳ್ಕೊಂಡ್ ಹೋಗ್ತೀನಿ ಸರ್, ನಮ್ದು ಎಲ್ಲಿ ತಪ್ಪಾಗಿದೆ ಅಂತ ನನ್ಗೆ ಸ್ವಲ್ಪ ತಿಳಿಸಿ ಹೇಳಿ ಸರ್. ಆಯ್ತಪ್ಪ, ಮದ್ವೆ ಯಾವ ವಯಸ್ಸಲ್ಲಾಗಿದ್ ನೀವು? ಮದ್ವೆ ಒಂದು 26 ವರ್ಷ ಸರ್. 26 ವರ್ಷ ಇದ್ದಾಗ ಮದ್ವೆ ಆಯ್ತು. ಅರ್ಥಾತ್ 10 ವರ್ಷ ಆಯ್ತು ಮದುವೆ ಆಗಿ. 9 ವರ್ಷ ರನ್ನಿಂಗ್ ಇದೆ ಸರ್. ಆಯ್ತು. ಸೊ ಏನು ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ್ದ? ಇಲ್ಲ ಸರ್, ಹಂಗೆ ನಾನು ಓದ್ತಾ ಇದ್ದಾಗ ನಮ್ ರಿಲೇಷನ್ ಅಲ್ಲಿ ಒಬ್ರು ಫೋನ್ ಮಾಡಿದ್ರು. ಅಲ್ಲಿ ನಮ್ಮ ಅತ್ತೆ ಮಗಳೇ ಇದ್ರು. ಹೋಗಿದ್ದೆ ನಾನು ಎಕ್ಸಾಮ್ ಬರೆಯಕ್ಕೆ ಅಂತ. ಅವ್ರನ್ನ ಬಿಡಕ್ಕೆ ಹೋಗಿದ್ದೆ. ಅಲ್ಲ, 26 ವಯಸ್ಸಲ್ಲಿ ಏನು ಓದ್ತಾ ಇದ್ರಿ? ಅಲ್ಲಲ್ಲ, ನಾನು ಅವಾಗಿಲ್ಲ ಸರ್. ನಾನು 26 ಹಿಂದೆ ಆಗಿರೋದು. ಏನಂದ್ರೆ ನನ್ ಲೈಫ್ ಮದ್ವೆ ಆಗಿರೋದ್ರ ಬಗ್ಗೆ ಹೇಳ್ತಾ ಇದೀನಿ ಸರ್. ಅವಾಗೇನು ಕಾಲೇಜಲ್ಲಿ ಇದ್ದಾಗ ಆಗಿದ್ದ ಇದು? ಹೌದು. ಅಂದ್ರೆ 2021 ಆಗಿರೋದು? 2022 ಇರ್ಬೋದು ಸರ್. ಆಯ್ತು. ಎಕ್ಸಾಮ್ ಅಂತ ಅವ್ರಿಗೆ 10th ಎಕ್ಸಾಮ್ ಇತ್ತು ಸರ್. ಅವ್ರು ಬಿಡಕ್ ಹೋಗಿದ್ದೆ. ಹಾಗೆ ನಮ್ಮ ಅತ್ತೆ ಮಗಳು ಸರ್. ಅತ್ತೆ ಮಗಳು ಅಂದ್ರೆ ನಿಮ್ಮ ಅಪ್ಪನ? ಇಲ್ಲ, ಸ್ವಲ್ಪ ದೂರ ಸಂಬಂಧಿನೇ. ಅಪ್ಪನ ತಂಗಿನೇ, ಬಟ್ ಸ್ವಂತ ಅಲ್ಲ, ಬೇರೆ. ಓಕೆ ಓಕೆ. ಹಂಗೆ ಬಿಡಕ್ ಹೋಗಿದೆ ಸರ್. ಅದು ಹೋಗ್ತಾ ಒಂದ್ 6 ದಿನದಲ್ಲೇ ಅವಳು ನನ್ಗೆ ತುಂಬಾ, ಅವಳಿಗೆ ನಾನು ಇಷ್ಟ ಆದೆ ಸರ್. ಅವಳಿಗೆ ಕೇಳಿದ್ಲು. ಮತ್ತೆ ಅವಳಿಗೂ ಚೆನ್ನಾಗೇ ಇದ್ಲು, ನಾನು ಚೆನ್ನಾಗೇ ಇದ್ದೆ. ಲೈಫ್ ಏನೋ ಇನ್ನ ಕ್ರಶ್ ಇರ್ಬೋದೇನೋ ಅಂತ ನಾನು ಫಸ್ಟಿಗೆ ಹೇಳಿದ್ದೆ ಸರ್. ನೋಡು, ನಾನ್ ಸರಿ ಇಲ್ಲ, ನಾನು ಆಲ್ರೆಡಿ ನನ್ಗೆ ಲವರ್ಸ್ ಇದ್ದಾರೆ, ನನ್ ಸೆಟ್ ಆಗಲ್ಲ ಅಂತ ಹೇಳಿದ್ದೆ. ಅಂದ್ರೆ ಆಕೆನೇ ಹೇಳ್ಕೊಂಡ್ರು ಅಂದ್ರೆ ಏನ್ ಹೇಳ್ಕೊಂಡ್ರು? ನೀವ್ ನಂಗೆ ಇಷ್ಟ ಅಂತ ಹೇಳ್ಕೊಂಡ್ರು. ನಾನಂದ್ರೆ ನಾನಿಲ್ಲ, ನನ್ಗೆ ಆಲ್ರೆಡಿ ಲವರ್ ಇದ್ದಾರೆ, ಬೇಡ ನೀನು ಅಂತ ನಾನು ಹೇಳಿದ್ದೆ. ಇಲ್ಲ, ಇರ್ಲಿ, ಆದ್ರೂ ಅವಳ ಬಿಟ್ಬಿಡು, ನಾನು ನಿನ್ ಚೆನ್ನಾಗಿ ನೋಡ್ಕೊತೀನಿ, ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತೀನಿ ಅಂತ ನನ್ಗೆ ಒಂಥರ ಅದೇನೋ ಒಂಥರಲ್ಲ ಸರ್, ಆಕಾಶಲ್ಲಿ ಇಲ್ದಂಗ್ ಸಲ್ದರ ಮಾತು ಹೇಳಿದ್ರು. ಅಂದ್ರೆ ಅದಕ್ ಮುಂಚೆ ಲವರ್ ಇದ್ದಿದ್ದು ಹೌದಾ? ಲವರ್ ಅಂದ್ರೆ ಆ ತರ ಇರ್ಲಿಲ್ಲ ಸರ್. ಬಟ್ ಏನೋ ಸುಮ್ನೆ ಹೇಳ್ಕೊಂಡಿದ್ದೆ ನಾನು ಹಂಗಿದ್ದಾರೆ ಅಂತ. ಸುಮ್ನೆ ಹೇಳ್ಕೊಳಕ್ ಏನ್ ಕಾರಣ? ಅದು ಹುಡುಗರ್ದೊಂದು ಇದು ಇರುತ್ತೆ ಸರ್. ಏನಂದ್ರೆ ಸುಮ್ನೆ ನನ್ಗೂ ಲವರ್ ಇದಾರೆ ಅಂತ ಒಂದ್ ಪೋಸ್ಟ್ ಕೊಡಕ್ಕೋಸ್ಕರ. ಹೌದು, ಹಂಗ ಬೇರೆ ಇರುತ್ತೆ. ಈಗ ನಾನು ಹುಡುಗ ಅಂತ ಯಾಕೆ ಅನ್ನಿಸ್ಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಂದಿರೋದು ಇದು ಇರುತ್ತಲ್ಲ ಸರ್. ಆಯ್ತು. ಸೊ ನಾನು ಏನ್ ಫ್ರೀ ಇಲ್ಲ, ನನಗೂ ಹುಡುಗಿ ಇದ್ದಾಳೆ ಅಂತ ತೋರ್ಸ್ಕೊಳಕ್ ಹೋದ್ರಿ? ನಾನು ಹೇಳ್ದೆ ಸರ್, ಹಂಗ ಹೇಳ್ದೆ ನನ್ಗೂ ಇದಾರೆ ಅಂತ. ಮತ್ತೆ ಆದ್ರೂ ಪರವಾಗಿಲ್ಲ ಅನ್ಬಿಟ್ರು? ಆದ್ರೂ ಪರವಾಗಿಲ್ಲ, ಅವಳ ಬಿಟ್ಬಿಡು, ನಾನು ಚೆನ್ನಾಗ್ ನೋಡ್ಕೊತೀನಿ, ನಮ್ಮ ಅಪ್ಪ ಅಮ್ಮನ ಚೆನ್ನಾಗ್ ನೋಡ್ಕೊತೀನಿ, ನಂದೊಂದೇ ಅಲ್ಲ ಅಂತ ಹೇಳಿದ್ರು ಸರ್.
ಎಂತ Relation ಅಲ್ಲಿ. ನಿಂದು ಸರಿ ಅಂತ ಹಂಗೆ ಲೈಟ್ ಆಗಿ ಮೂವ್ ಆದ್ವಿ ಸರ್, ಹಂಗೆ ಸ್ವಲ್ಪ ಮೂವ್ ಆದ್ವಿ. ಓಕೆ. ಆತ ಸ್ವಲ್ಪ ಫೋನ್ ಗೀನು ಅಂತ ಜಾಸ್ತಿನೇ ಆಗೋಯ್ತು. ಹಂಗೆ ಹೋಗ್ತಾ ಇನ್ನು ಜಾಸ್ತಿನೇ ಆಗೋಯ್ತು. ಬಟ್ ಮುಂದೆ ಏನಾಯ್ತು ಅಂದ್ರೆ ಅದು ಅಷ್ಟ್ ಬೇಗ ಉಳಿಯಲ್ಲ ಸರ್, ಕ್ರಶ್ ಆಗಿರೋದು. ಸ್ವಲ್ಪ ಜಗಳಗಳು ಹಂಗೆ ಸ್ಟಾರ್ಟ್ ಆದ್ವು. ಜಗಳ ಸ್ಟಾರ್ಟ್ ಆದ್ವಿ, ಮನೇಲೆಲ್ಲ ಗೊತ್ತಾಯ್ತು. ಮನೇಲೆಲ್ಲ ನನ್ಗೂ ಬೈದ್ರು, ಅವ್ರಿಗೂ ಬೈದ್ರು. ಬಟ್ ಆದ್ರೂ ಬಿಡಕ್ ಆಗ್ಲಿಲ್ಲ. ಸ್ವಲ್ಪ ಮೂವ್ ಆಗಿದ್ವಿ, ಜಾಸ್ತಿನೇ ಮೂವ್ ಆಗಿದ್ವಿ. ಏನಾಗಿತ್ತು? ಅಂದ್ರೆ ಸ್ವಲ್ಪ ಫೋನಲ್ಲಿ ಜಾಸ್ತಿನೇ ಮೂವ್ ಆಗಿದ್ವಿ ಸರ್. ಅಂದ್ರೆ ಜಾಸ್ತಿ ಬಿಟ್ಟಿರಲ್ದಂಗೆ ಫೋನ್ ಮಾತಾಡೋದು, ಚಿಕ್ಕಾಗಿ ಮೀಟ್ ಆಗೋದು. ಓಕೆ. ಆಕೆ PUC ಹೋಗ್ತಿದ್ರಾ? ಅವ್ರು PUC ಹೋಗ್ತಾ ಇದ್ರು ಸರ್. ಇದು 6 ದಿನದಲ್ಲಾದ ಪ್ರೀತಿ? ಇಲ್ಲ ಅದು ಅದಾದ್ಮೇಲೆ ಮುಂದೆ ಫೋನಲ್ಲಿ ಮಾತಾಡ್ತಾ ಹಂಗೆ ಆಗಿದ್ದು ಬಿಡು. ಬಟ್ ಇದು 6 ದಿನದ ಪ್ರೀತಿ ಅಲ್ಲಿ ಆಗಿತ್ತು. ಹೌದು ಸರ್. ಆಯ್ತು, ಮುಂದೆ ಫೋನ್ ಮಾತಾಡಿದ್ರಿ, ಒಬ್ರಿಗೊಬ್ರನ್ನ ತುಂಬಾ ಹಚ್ಕೊಂಡ್ರಿ, ಮುಂದೆ ಏನಾಯ್ತು? ಮುಂದೆ ಸರ್ ಹಂಗೆ ಮನೆಯಲ್ಲೆಲ್ಲ ಒಪ್ಪಿಸ್ದೆ ನಾನು. ನಮ್ಮ ಮನೇಲಿ ನಮ್ಮ ಅಮ್ಮಗೆ ಇಷ್ಟ ಇರ್ಲಿಲ್ಲ ಸರ್, ಬೇಡ ಅಂತ ಹೇಳಿದ್ರು. ಬೇಡ, ಇನ್ ಸೆಟ್ ಆಗಲ್ಲ. ಅವ್ರು ಸ್ವಲ್ಪ ಹುಡುಗಿ ಜಾಸ್ತಿ ಹಠಮಾರಿ ಸರ್, ಜಾಸ್ತಿ. ಮದ್ವೆ ಮುಂಚೆನೆ ಸೀಮೆ ಎಣ್ಣೆ ಹಾಕೊಂಡಿದ್ರು. ಏನ್ ಹಾಕೊಂಡಿದ್ರು? ಸೀಮೆ ಎಣ್ಣೆ ಸರ್. ಸೀಮೆ ಎಣ್ಣೆ ಹಾಕೊಂಡು ನಾನು ಸತ್ತೋಗ್ತೀನಿ, ನಂಗೆ ಮದ್ವೆ ಆಗಿಲ್ಲ ಅಂತ ಆತರ ನನ್ಗೆ ಫೋರ್ಸ್ ಮಾಡ್ತಾ ಇದ್ರು. ಓಕೆ 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 ಓಕೆ. ಅದಾದ್ಮೇಲೆ ಮತ್ತೆ ಮುಂದೆ ಹೋದ್ವಿ ಸರ್. ಹಂಗೆ ಮದ್ವೆ ಆಯ್ತು ಸರ್, ಎಂಗೇಜ್ಮೆಂಟ್ ಆಯ್ತು. ಹಂಗಾಗಿ ನಮ್ಮ ಮನೆಯವ್ರು ಹಿಂಗಾಗಿ ನಾನು ಡಿಪ್ರೆಷನ್ಗೆ ಹೋಗ್ತೀನಿ ಅಂತ ಎಂಗೇಜ್ಮೆಂಟ್ ಮಾಡಿದ್ರು. ಎಂಗೇಜ್ಮೆಂಟ್ ಮಾಡಿ 1-2 ವರ್ಷ ನಾನ್ ಬೆಂಗಳೂರಿಗೆ ಕೆಲ್ಸಕ್ಕೆ ಬಂದೆ ಸರ್. ಎಂಗೇಜ್ಮೆಂಟ್ ಆದ್ಮೇಲೆ? ಹೌದು ಸರ್. ಎಂಗೇಜ್ಮೆಂಟ್ ಆದ್ಮೇಲೆ ಕೆಲ್ಸಕ್ಕೆ ಬಂದೆ ಸರ್. ಬೆಂಗಳೂರಿಗೆ ಬಂದೆ, ಒಂದ್ ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋಣ, ಮದ್ವೆಗೆ ಆಗುತ್ತೆ ಅಂತ ಬಂದೆ. ಅದಾದ್ಮೇಲೆ ಮದ್ವೆ ಎಲ್ಲ ಆಯ್ತು ಸರ್. ಮದ್ವೆ ಆಗ ಒಂದು 3 ಮಂತ್ ಸರ್, 3 ತಿಂಗಳು ಮನೇಲಿ ಇದ್ವಿ ಸರ್. ಮನೇಲಿ ನಮ್ಮ ಅಮ್ಮನಿಗೆ ಮದ್ವೆ ಆಗ್ಬಾರ್ದು. ಒಂದ್ ನಿಮಿಷ, ಎಂಗೇಜ್ಮೆಂಟ್ ಆದ ಎಷ್ಟು ದಿನಕ್ಕೆ ನಿಮ್ ಮದ್ವೆ ಆಯ್ತು? 1-2 ವರ್ಷ ಆಯ್ತು ಸರ್, 2 ವರ್ಷ ಆಯ್ತು. ಓಹೋ, 2 ವರ್ಷ. ಏನಕ್ಕೆ ಅಷ್ಟೊಂದು ಬಿಟ್ಟಿದ್ರಿ? ಅದು ಅತ್ತೆ ಮಗಳು ಇದ್ದಾಳಲ್ಲ ಸರ್, ಅವಳಿಗೆ ನನ್ಗೆ ನಂಬಿಕೆ ಇರ್ಲಿಲ್ಲ ಅಂತ ಮದ್ವೆ ಆಗಿ ಬಿಟ್ಟಿದೆ. ನಾನೇನೋ ಓದ್ತಾ ಇದ್ದೆ ಅವಾಗ್ಲು, ನಾನು MSW ಮಾಡ್ತಾ ಇದ್ದೆ. ಓಕೆ ಓಕೆ. ಆಕೆಗೆ ನಂಬಿಕೆ ಬರ್ಲಿ ಅಂತ ಎಂಗೇಜ್ಮೆಂಟ್ ಮಾಡಿದ್ದು? ಹೌದು ಸರ್, ನಂಬಿಕೆ ಬರ್ಲಿ ಅಂತ ಎಂಗೇಜ್ಮೆಂಟ್ ಮಾಡಿದ್ವಿ. ನಂಬಿಕೆ ಬಂತಲ್ಲ ಅಂತ ನಾನು ಕೆಲ್ಸಕ್ಕೆ ಬೆಂಗಳೂರಿಗೆ ದುಡ್ಡು ಮಾಡಕ್ಕಂತ ಬಂದೆ. ಆಯ್ತು. 1-2 ವರ್ಷ ಸ್ವಲ್ಪ ಮಾಡ್ಕೊಂಡು ಆಮೇಲೆ ಮದ್ವೆ ಆಗಿದೆ ಸರ್. ಮದ್ವೆ ಆಗಿ 1-3 ತಿಂಗಳಿಗೆ ಅಮ್ಮ ಜೊತೆ ಕಿರಿಕ್ ಸ್ಟಾರ್ಟ್ ಆಯ್ತು ಸರ್, ಲೈಟ್ ಆಗಿ. ಸಣ್ಣದಾಗಿ ಅಡ್ಗೆ ಬರಲ್ಲ, ಹಂಗ್ ಬರಲ್ಲ, ಹಿಂಗ್ ಬರಲ್ಲ ಅಂತ ಹಂಗೆ ಸ್ಟಾರ್ಟ್ ಆಯ್ತು. ಅಮ್ಮನೂ ನನಗೆ ಹೇಳೋರು, ನಾನು ಮಗಳು ಸಣ್ಣವರಿದ್ದಾರೆ, ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಹಂಗೆ ಮುಂದೆ ಹಾಕೊಂಡ್ ಬಂದೆ ಸರ್ ನಾನು. ಹಂಗೆ ಅದು ಕಿರಿಕ್ ಸಣ್ಣದಾಗಿರೋ ದೊಡ್ಡದೇ ಆಗ್ತಾ ಹೋಯ್ತು ಸರ್ ಮನೇಲಿ. ಅಮ್ಮಗೆ ಅವರಿಗೆ ಸಟ್ಟೆ ಆಗ್ತಾ ಇರ್ಲಿಲ್ಲ. ಹಂಗಾಗಿ ಅಮ್ಮಗೆ ಮತ್ತೆ ನಮ್ಮ ಮಿಸ್ಸಸ್ಗೆ ಇಬ್ರಿಗೂ ಹೊಂದಾಣಿಕೆನೇ ಆಗ್ತಾ ಇರ್ಲಿಲ್ಲ ಸರ್. ಜಗಳ ಜಾಸ್ತಿನೇ ಆಗ್ತಾ ಬಂತು. ಓಕೆ. ಹಂಗಾಗಿ ಅವ್ರ ಅಮ್ಮರಿಗೆ 1-2-3 ಸರಿ ಕರೆಸಿ ನಾವು ಹೇಳಿಸ್ತೀವಿ. ಬಟ್ ಅವರು ಬಂದ್ ಹೇಳಿದ್ರು 8 ಜನ 15 ಜನ ಚೆನ್ನಾಗಿರಕ್ಕೆ ಮತ್ತೆ ಅದೇ ತರನೇ ಮಾಡೋದು. ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳನೇ ಆಗೋದು. ಹಂಗಾಗಿ ಮತ್ತೆ ಇಲ್ಲಿ ಬಂದಾಗ ನಾನು ಸತ್ತೋಗ್ತೀನಿ, ಹಂಗೆ ಹಿಂಗೆ ಮಾಡ್ತೀನಿ ಅಂತ, ಟ್ಯಾಬ್ಲೆಟ್ ತಗೋತೀನಿ, ಹಂಗೆ ತಗೋತೀನಿ ಅಂತ ಭಯ ಆಗ್ತವಳು. ನಾನ್ ಮತ್ತೆ ಹಲೋ. ಹೇಳಪ್ಪ. ಹೌದು ಸರ್. ಮತ್ತೆ ಅದೇನ್ ಮಾಡಿದೆ ಅಂದ್ರೆ ಮತ್ತೆ ನಾನು ಅವಾಗೆ ನನ್ ಸ್ವಲ್ಪ ಜಾಸ್ತಿ ಟೆನ್ಷನ್ ಆಗ್ತಾ ಇತ್ತು ಸರ್, ಹಂಗೆ ಡಿಪ್ರೆಷನ್ ಆಗ್ತಾ ಇದೆ. ನಾನು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದೆ ಸರ್, ನಮ್ಮ ಏರಿಯಾ ಪೊಲೀಸ್ ಸ್ಟೇಷನ್ ಇನ್ಫಾರ್ಮ್ ಮಾಡಿದೆ. ಏನಂತ? ಸರ್, ನಮ್ಮ ಮಿಸ್ಸಸ್ ಈ ತರ ನನ್ಗೆ ಭಯ ಹಾಕಿಸ್ತಾ ಇದಾರೆ, ನಾನು ಸತ್ತೋಗ್ತೀನಿ ಹಂಗೆ ಹಿಂಗೆ ಅಂತ. ಅಮ್ಮಗೆ ಅದು ಸತ್ತಾಗ್ತಿಲ್ಲ ಅಂತ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದೆ. ಅದಾದ್ಮೇಲೆ ಅವ್ರ ಪೊಲೀಸರು ನನಗೆ ಹೇಳಿದ್ರು, ಸರ್ ನೋಡಪ್ಪ, ಈ ಗಂಡ ಹೆಂಡತಿ ಜಗಳ ಇದ್ದಿರೋದೆ, ನೀನು ಒಂದ್ ಸ್ವಲ್ಪ ದಿನ ಎಲ್ಲಾದ್ರೂ ಹೊರಗಡೆ ರೂಮ್ ಮಾಡು, ಅವಾಗ ಚೆನ್ನಾಗ್ ಆಗ್ಬೋದು ಅಂತ ಹೇಳಿದ್ರು. ಪೊಲೀಸರು ಸಜೆಷನ್ ಕೊಟ್ರು ಸರ್ ನಂಗೆ. ಇಲ್ಲೇ ಇದ್ರೆ ಏನಾದ್ರೂ ಆದ್ರೆ ಇಡೀ ಮನಿ ಮಂದಿ ಜೈಲಿಗೆ ಹೋಗ್ಬೇಕಾಗುತ್ತೆ, ಏನಾದ್ರೂ ಮಾಡ್ಕೊಂಡ್ರೆ ಅಂತ ಅವ್ರು ನಂಗೆ ಸಜೆಷನ್ ಕೊಟ್ರು ಸರ್. ಸರಿ ಅಂತ ನಾನೇನ್ ಮಾಡಿದೆ ಸರ್, ಎಲ್ಲ ಓದೆಲ್ಲ ಅಲ್ಲೇ ಬೆಂಗಳೂರಲ್ಲಿ ಇದ್ಮೇಲೆ
ಮುಗ್ದಿತ್ತು ಮತ್ತೇನ್ ಮಾಡಿದೆ ಅಂದ್ರೆ ನಮ್ಮ ಮಾಮ ಇದ್ರು ಇಲ್ಲಿ ಬೆಂಗಳೂರಲ್ಲಿ. ಅವಾಗ ನಮ್ಮ ಮಾಮ ನಾನು ಬರ್ತೀನಿ ಇಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದೆ. ಸರಿ ಬಾ ಅಂತ ಬೆಂಗಳೂರು ಬಂದ್ವಿ ಸರ್. ಹ್ಮ್ ಇಲ್ಲಿಂದ ರಿಯಲ್ ನರಕ ಸ್ಟಾರ್ಟ್ ಆಗೋಯ್ತು ಸರ್ ನನ್ನ ಜೀವನದಲ್ಲಿ. ಬೆಂಗಳೂರು ಬಂದೆ, ಅಲ್ಲಿಂದ ಕರ್ಕೊಂಡ್ ಬೆಂಗಳೂರಿಗೆ ಬಂದೆ. ಇನ್ನೊಂದು NGO ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಸರ್ ನಾನು. ಹ್ಮ್ ಇಲ್ಲಿಂದ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಸರ್, ಒಂದ್ ತಿಂಗಳು 2-3 ತಿಂಗಳು ಚೆನ್ನಾಗಿದ್ಲು. ಆಮೇಲೆ ಸ್ಟಾರ್ಟ್ ಆಯ್ತು ಸರ್, ಅನುಮಾನ ಅನ್ನೋದು ಸ್ಟಾರ್ಟ್ ಆಯ್ತು ಸರ್ ನನ್ನ ಲೈಫಲ್ಲಿ. ಹ್ಮ್ ಅನುಮಾನದಿಂದ ಸರ್ ನನ್ನ ಲೈಫ್ ನರಕ ಆಗೋಗಿದೆ ಸರ್. ಏನಂದ್ರೆ ಯಾವ ತರ? ಅಂದ್ರೆ ಸರ್ ನಾನ್ ಸ್ವಲ್ಪ ನೋಡಕ್ ಚೆನ್ನಾಗಿದ್ದೀನಿ, ಸ್ವಲ್ಪ ನೋಡಕ್ ಚೆನ್ನಾಗಿಲ್ಲ ಅಂತ ಅವಳು ಅನ್ಕೊಂಡಿರೋ ಸರ್. ನಾನ್ ಹೇಳಿರೋದು ನನ್ ಮನ್ಸಲ್ಲಿ ಅಂತದ್ ಏನು ಇಲ್ಲ ಪ್ರೀತಿ, ನಿಮ್ಗೋಸ್ಕರನೇ ಬದುಕಿರೋದು ಅಂತ ಹೇಳಿದ್ರು ಅವಳಿಗೆ ಅರ್ಥನೇ ಆಗಿಲ್ಲ ಸರ್. ಹ್ಮ್ ಅದೇ ಅನುಮಾನ ಅಂದ್ರೆ ಇವಾಗ ಅದು ಅಕ್ಕಪಕ್ಕದಲ್ಲಿ ಜನ ಇರ್ತಾರಲ್ಲ ಸರ್, ಅವ್ರೇನು ಮಾತಾಡುವ NGO ವರ್ಕ್ ಮಾಡ್ತಾ ಇದ್ನಲ್ಲ, ಹ್ಮ್ ಆ ಟೈಮಲ್ಲಿ ಸ್ವಲ್ಪ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೋಬೇಕು ಸರ್ ಯಾತರ ಅಂತ ಒಂದ್ಸರಿ ಕೇಳಿದ್ರೇನು. ಹ್ಮ್ ಅದು ಅವ್ರು ನಿಮ್ಗೆ ಯಾಕೆ ಹೇಳಿದ್ರು, ನಿಮ್ಗೆ ಯಾಕೆ ಹೇಳಿದ್ರು, ಅವ್ರು ಡೈರೆಕ್ಟ್ ಆಗಿ ಹೋಗ್ಬೇಕಿಲ್ಲ ಹಂಗೆ ಹಿಂಗೆ, ಅದು ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಸರ್. ಹ್ಮ್ ಆ ಅನುಮಾನ ಸ್ಟಾರ್ಟ್ ಆಗಿ ಈ ಬೆಂಗಳೂರು ಅಂತ ಊರಲ್ಲಿ ಬಂದು ಸರ್, ಇವಾಗ ಏನು ಇಲ್ಲ ಅಂದ್ರೂ ಒಂದ್ 10 ರೂಮ್ 10 ಮನೆ ಚೇಂಜ್ ಮಾಡಿದ್ದೀನಿ ಸರ್ 5 ವರ್ಷದಲ್ಲಿ. ಓಕೆ. ಇದೇ ಅನುಮಾನ ಅಂದೇನೆ ಸರ್. ಅಲ್ಲಿ ಆ ರೂಮಿಗೆ ಹೋಗ್ತೀನಿ, ಅವ್ರು ಏನೇನೋ ಹೇಳ್ತಾರೆ, ಆ ರೂಮಿಗೆ ಹೋಗ್ತೀನಿ ಏನೇನೋ ಅನುಮಾನ ಮಾಡೋದು ಸರ್. ಇನ್ನೇನೋ ಇಲ್ದಿರೋ ಕಲ್ಪನೆ, ಇಲ್ದಿರೋ ಅನುಮಾನ ಸರ್. ಹೆಂಗಂದ್ರೆ ಸರ್, ನರಕ ಅನ್ನೋದು ಏನಂದ್ರೆ ಮದ್ವೆ ಆದ್ಮೇಲೆ ನರಕ ಅಂತ ಗೊತ್ತಾಗೋಯ್ತು ಸರ್. ಎಷ್ಟ್ ಸರಿ ಡಿಪ್ರೆಷನ್ಗೆ ಹೋಗ್ತಾ ಹೋಗ್ತಾನೆ ಸತ್ತೋಗ್ಲ ಅನ್ಸ್ಬಿಡುತ್ತೆ ಸರ್ ನನ್ಗೆ. ಇವಾಗ್ಲೂ ಸರ್ ಹೆಂಗಾಗಿದೆ ಅಂದ್ರೆ ಮನೆಯಿಂದ ಹೊರಗಡೆ ಬರೋಕ್ಕೂ ನನಗ್ ಭಯ ಆಗ್ತಾ ಇದೆ ಸರ್. ಏನೋ ಮತ್ತೇನ್ ಹೋಲಿಸ್ತಾಳೋ, ಏನ್ ಅಂತಾಳೋ, ಏನ್ ಮಾಡ್ತಾಳೋ, ಮತ್ತೆ ಯಾರಿಗ್ ಹೋಲಿಸ್ತಾಳೋ, ಮತ್ತೆ ಯಾರಿಗೆ ಏನ್ ಮಾಡ್ತಾಳೋ. ಹಲೋ. ಹೇಳಪ್ಪ. ಸರ್ ಏನ್ ಅಂತಾನೆ ನನಗೆ ಅರ್ಥನೇ ಆಗ್ತಾ ಇಲ್ಲ ಸರ್. ಬೆಂಗಳೂರಲ್ಲಿ ದುಡಿಯಕ್ಕೂ ಆಗ್ತಾ ಇಲ್ಲ, ಇಲ್ಲಿ ನೆಮ್ಮದಿಯಾಗಿ ಬದುಕಕ್ಕೂ ಬಿಡ್ತಾ ಇಲ್ಲ. ಹೇಳ್ತಾ ಇದೀನಿ ಸರ್, ನಿನ್ನ ಬಿಟ್ಟು ನನ್ಗೆ ಯಾರು ಇಲ್ಲ ಪ್ರೀತಿ. ಪದೇ ಸರ್ ಒಂದ್ ಹೆಣ್ಮಗಳು ಒಂದ್ ಗಂಡನ್ ಫೋನ್ ಸರಿ ಹಚ್ತಾರೆ ಸರ್, 1000 ಸರಿ ಹಚ್ತಾಳೆ ಸರ್. ಸರಿ ನಿಮ್ಗೆ ಟೆನ್ಷನ್ನೆಸ್ ಇರ್ಬೋದು, ನನ್ನ ಪ್ರೀತಿ ಇರ್ಬೋದು, ಬಟ್ ಈ ತರ ತೋರಿಸ್ಕೋಬೇಡ ಪ್ರೀತಿ. ನನ್ಗೂ ಒಂದ್ ಮನ್ಸಲ್ಲಿ ಒಂದ್ ಕೆಲ್ಸ ಮಾಡಕ್ ಟೈಮ್ ನಾನು ಹೋಗ್ತೀನಿ. ಫ್ರೆಂಡ್ ಜೊತೆ ಮಾತಾಡಿದ್ರು ಸರ್, ಗಂಡಸ್ ಮಕ್ಳು ಫ್ರೆಂಡ್ ಜೊತೆ ಮಾತಾಡಿದ್ರು ಅವ್ರನ್ನ ಕಾನ್ಫರೆನ್ಸ್ ಹಾಕ್ಬೇಕು ನಾನು. ಮೊಬೈಲ್ ಬಂದು ಮೊಬೈಲ್ ಚೆಕ್ ಮಾಡ್ತಾರೆ. ನಾನು ಏನೂ ಇಲ್ಲ ಸರ್, ನಾನು ಓಪನ್ ಆಗಿದ್ದೀನಿ. ಅಂದ್ರೆ ಇದೇನು ಮದುವೆಗಿಂತ ಮುಂಚೆಯಿಂದ ಶುರುವಾಗಿದ್ದ ಇತ್ತೀಚಿಗ? ಹಲೋ ಸರ್. ಮದುವೆಗೆ ಮುಂಚೆ ಶುರುವಾಗಿದ್ದ ಇತ್ತೀಚಿಗ ಅಂದೆ? ಇಲ್ಲ ಸರ್, ಇದು ಅವಾಗಿಂದನೂ ಇದೆ. ನಾನು ಹೆಂಗೋ ಸರಿ, ಇದು ಮಕ್ಕಳಾಗಿದೆ ಸರ್, 2 ಮಕ್ಕಳು ಇದೆ. ನಾನು ಏನ್ ಮಾಡಿದೆ ಅಂದ್ರೆ, ಇಲ್ಲ ಬುದ್ಧಿನೂ ಸ್ವಲ್ಪ ಹಿಂಗೆ ಇದೆ, ಸ್ವಲ್ಪ ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು. ಇನ್ನ ಬುದ್ಧಿ ಸ್ವಲ್ಪ ಚಿಕ್ಕ ಬುದ್ಧಿ ಇದೆ, ಸಣ್ಣ ಮಕ್ಕಳ ಬುದ್ಧಿ ಇದೆ. ಇವಾಗ ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು ಅಂತ ಹಂಗೆ ತಳ್ಕೊಂಡೇ ಬಂದೆ ಸರ್. ನಮ್ ರಿಲೇಷನ್ಗೆ ಹೇಳ್ದೆ, ಎಲ್ರಿಗೂ ಹೇಳ್ದೆ, ನಮ್ಮ ಅಮ್ಮಗೆ ಹೇಳ್ದೆ, ಅಪ್ಪಗೆ ಹೇಳ್ದೆ. ನಮ್ಮ ಅಮ್ಮ ಅಪ್ಪ ಬಿಟ್ಬಿಡು, ಯಾಕೆ ಸುಮ್ನೆ ಅಷ್ಟು ನೀನ್ ಆಡ್ತೀಯ, ನಿನ್ ಜೊತೆ ಚಂದ ಚೆನ್ನಾಗಿದಾರಲ್ಲ, ನೀನ್ ಯಾಕೆ ಹಿಂಗ್ ಆಡ್ತೀಯ ಅಂತ ಹೇಳಿದ್ರು. ಅವ್ರ ಅಪ್ಪ ಅಮ್ಮ ಕೇಳಿದ್ರೆ ಅವ್ರು ಕೇರೇ ಮಾಡಲ್ಲ ಸರ್. ಇದ್ರೆ ಮಾಡ್ಕೊಡ್ತೀವಿ ಹಂಗೆ ಹೆಂಗೆ ಅನ್ನೋದು. ಏನೇನು ಅವ್ರ ಅಪ್ಪ ಅಮ್ಮಗೆ ಹೇಳಿದ್ರೆ ನೀನ್ ಮಾಡ್ಕೊಂತೀಯ, ನೀನ್ ನಮ್ಗೇನು ಹೇಳಿದ್ರೆ ಅವ್ರ ಅಮ್ಮಗೆ ಹೇಳಿದ್ರೆ ನೀನ್ ಮಾಡ್ಕೊಂಡಿರ, ಏನಾದ್ರು ಮಾಡು, ಅವ್ಳಿಗೆ ಏನಾದ್ರು ಆದ್ರೆ ನಿಂಗೆ ಅವಾಗ ನೋಡ್ತೀವಿ ಅಂತ ನನ್ಗೆ ಭಯ ಹೇಳ್ಸೋರು ಸರ್. ಅಂದ್ರೆ ಅವಳಿಗೆ ಏನಾದ್ರು ಆದ್ರೆ ಅಂದ್ರೆ ಅರ್ಥ ಅಂದ್ರೆ ಅವಳಿಗೆ ಏನಾದ್ರು ನಾನು ಹುಡುಕ್ಬಿಟ್ಟು ಏನಾದ್ರು ಮಾಡಿದ್ರೆ ನಿನ್ಗೆ ಆಮೇಲೆ ನೋಡ್ಕೋತೀನಿ ಅಂತ. ಓಕೆ. ಆಮೇಲೆ ನೋಡ್ಕೋತೀನಿ ಅಂತ ಹೇಳೋದು. ಹಿಂಗಾಗಿ ಸರ್ ನಾನು ಈ ತರ ಅನುಮಾನ ಕೊಡ್ತಾ ಇದ್ದಾಳೆ ಅಂತ ನಾನು ನಿಮ್ಮಾನ್ಸ್ಗೆ ಟ್ರೀಟ್ಮೆಂಟ್ ಕೊಡ್ಸಿದ್ದೀನಿ ಸರ್. ನಿಮ್ಮಾನ್ಸ್ಗೆ ಹೋಗಿದ್ದೀನಿ, ಹೊರಗಡೆ ತೋರ್ಸಿದ್ದೀನಿ. ಈ ತರ ಮಾಡ್ತಾ ಇರತ್ತ. ಇಲ್ಲಿ ಮತ್ತೆ ಬೆಂಗಳೂರಲ್ಲಿ ಮತ್ತೆ ಸ್ಟೇಷನ್ಗೆ ಹೋಗಿದ್ದೆ ಸರ್. ಸ್ಟೇಷನ್ಗೆ ಹೋದಾಗ ಅವ್ರು ಸಜೆಷನ್ ಕೊಟ್ರು, ಇಲ್ಲಪ್ಪ ಒಂದ್ಸರಿ ಫ್ಯಾಮಿಲಿ ಕೋರ್ಟಿಗೆ ಕರ್ಕೊಂಡು ಹೋಗು ಅಂತ. ಅಲ್ಲೂ ಹೋಗಿ ಬಂದಿದ್ವಿ ಸರ್. ಅಲ್ಲೂ ಎಲ್ಲ ಹೂ ಅಂತಾಳೆ ಸರ್, ಎಲ್ಲ ಸರಿ. ನಾನು ಸರ್ ಇನ್ ಮುಂದೆ ಮಾಡಲ್ಲ, ನಾನು ಹಿಂಗೆ ಚೆನ್ನಾಗಿರ್ತೀನಿ, ಏನು ಮಾಡಲ್ಲ, ಇನ್ ಮುಂದೆ ನಾನು ಏನು ಅನುಮಾನ ಪಡಲ್ಲ, ಏನು ಮಾಡಲ್ಲ ಅಂತ ಅಂತಾಳೆ.
ಮತ್ತೆ ಒಂದ್ ವಾರ ಆಗಲ್ಲ ಮತ್ತೆ ಅನುಮಾನ ಸ್ಟಾರ್ಟ್ ಸರ್. ಲೈಫ್ ಅಲ್ಲಿ ಸರ್ ಹಿಂಗ್ ನೆಮ್ಮದಿ ಅನ್ನೋದೇ ಕಳ್ಕೊಂಡ್ಬಿಟ್ಟಿದೆ ಸರ್. ಮದ್ವೆ ಆದಾಗಿಂದ ನರಕ ಆದ್ರೆ ಏನ್ ಸರ್, ಹೆಂಗ್ ಜಗಳ ಆಡ್ತೀವಿ ಅಂದ್ರೆ ಸರ್, ಓನರ್ ರಾತ್ರಿ 10 ಗಂಟೆಗೆ ಬಂದು ಖಾಲಿ ಮಾಡ್ರಪ್ಪ ನಾಳೆ ಅಂತಾರೆ. ಒಂದು ಚೂರು ರೆಸ್ಪೆಕ್ಟ್ ಅಲ್ಲ, ಏನಂತಾನೆ ಅರ್ಥ ಆಗ್ತಿಲ್ಲ ಸರ್. ನನ್ಗೂ ಏನ್ ಮಾಡ್ಬೇಕಂತಾನೆ ಗೊತ್ತಾಗುತ್ತೆ ಇಲ್ಲ. ಅದಕ್ಕೆ ನಿಮ್ಮಿಂದ ಏನಾದ್ರು ಸಜೆಷನ್ ಸಿಗುತ್ತೆ ಅಂತ ಇದು ಮಾಡ್ತಾ ಇದೀನಿ. ಈಶ್ವರ. ಜೀವನದಲ್ಲಿ ಮದ್ವೆನೇ ಆಗ್ಬಾರ್ದು ಸರ್, ಸತ್ಯ ಹೇಳ್ತೀನಿ ಸರ್. ಮದ್ವೆ ಆದ್ರೆ ಅದನ್ನ ಮೇಂಟೈನ್ ಮಾಡಕ್ ಆದ್ರೆ ಮದ್ವೆ ಆಗ್ಬೇಕು ಸರ್. ಇಲ್ಲ ಅಂದ್ರೆ ಆಡಕ್ ಸರ್, ಹೊಂದಾಣಿಕೆನೇ ಜೀವನ ಅಲ್ವಾ ಸರ್, ನಂಬಿಕೆನೇ ಜೀವನ. ನಾನು ಎಷ್ಟು ಸರಿ ಹೇಳಿರ್ತೀನಿ ಸರ್, ಪ್ರೀತಿ ನಾನು ಹಂಗಿಲ್ಲ ಪ್ರೀತಿ, ನಾನ್ ನಿಮ್ಗೋಸ್ಕರನೇ ಸಾಯ್ತಾ ಇದ್ದೀನಿ, ನಿನ್ಗೋಸ್ಕರನೇ ಬದುಕ್ತಾ ಇದ್ದೀನಿ. ನಾನು ಆ ತರ ಏನಾದ್ರೂ ನೀನ್ ಮಾಡಿರೋದ್ ನೋಡಿದ್ರೆ ನಿನ್ ಕೆರ ತಗೊಂಡ್ ನನ್ನ ರೋಡ್ ಮೇಲೆ ಹುಡ್ಕೊಂಡು ಹೋಗು ನಾನಂತ ಅಷ್ಟಿ ಗಿಣಿ ಮಾಡಿ ಹೇಳಿದ್ರು ಸರ್. ಅನುಮಾನ ಅನ್ನೋ ಭೂತ ಬಿಡ್ತಾನೆ ಇಲ್ಲ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಬಟ್ ಆ ಮಟ್ಟಿಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಆಕೆ ಅನುಮಾನವನ್ನು ವ್ಯಕ್ತಪಡಿಸ್ಬೇಕಂದ್ರೆ ಆಕೆ ಹತ್ರ ಸಾಕ್ಷಿ ಏನಿದೆ? ಸಾಕ್ಷಿ ಏನಿಲ್ಲ ಸರ್. ಇದು ನಿಮ್ಗೆ ನಮ್ ಜೊತೆ ಆಲ್ರೆಡಿ ಮಾತಾಡಿದಾರೆ ನಿಮ್ಗೆ. ಇದು ನಾವ್ ಮದ್ವೆ ಮುಂಚೆ ಸುಮ್ನೆ ಅವಳಿಗೆ ಒಂದ್ಸರಿ ನಮ್ ಮಾತಾಡಿರೋದು ಪ್ರೂಫ್ ಸಿಕ್ಕಿದೆ ಸರ್. ಒಂದ್ಸರಿ ಅವಳಿಗೆ ಯಾರ ಜೊತೆ ಮಾತಾಡಿರೋದು? ನಾನ್ ಸುಮ್ನೆ ಟೈಮ್ ಪಾಸ್ ಮಾಡ್ತಾ ಇದ್ವಲ್ಲ ಸರ್, ಆ ಟೈಮಿಗೆ ಫ್ರೆಂಡ್ ಅಂತ ಕಾಲೇಜ್ ಲೈವಲ್ಲಿ ಆ ಟೈಮಲ್ಲಿ ಮಾತಾಡೋ ಪ್ರೂಫ್ ಇದೆ ಅವಳಿಗೆ. ಅವಳ ಹತ್ರ ಅದು ಇದೆ ಸರ್. ಅದನ್ನ ಹಿಡ್ಕೊಂಡು ನಿಂತಿಲ್ಲ. ನಾನ್ ಮದ್ವೆಕಿನ್ನ ಮುಂಚೆ ಹಂಗಿದ್ದೆ ಪ್ರೀತಿ, ಮದ್ವೆ ಆದ್ಮೇಲೆ ರಾಮನ್ಕಿನ್ನ ಒಳ್ಳೆಯವನಾಗಿದ್ದೀನಿ ಅಂದ್ರೆ ಅವಳು ನಂಬ್ತಾ ಇಲ್ಲ. ಸೊ ಅಂದ್ರೆ ಮದ್ವೆಗೆ ಮುಂಚೆ ಅಂಥದ್ದೊಂದೇನೋ ಇರೋ ಕಾರಣಕ್ಕೆ ಅದನ್ನ ಇಟ್ಕೊಂಡು ಮಾತಾಡ್ತಿರೋದು. ಹಾ ಹೌದು ಸರ್, ಅದೇ ಹೇಳ್ತಾರೆ ಸರ್. ನಾನು ಇವಾಗ ನಾನು ಹಂಗಿಲ್ಲ ಪ್ರೀತಿ, ಮದ್ವೆ ಹಿಂದಾನೇ ಇದ್ದಿರ್ಬೋದು, ಇವಾಗ ಹಂಗಿಲ್ಲ. ನೀನೇ ನನ್ ಸರ್ವಸ್ವ, ಮಕ್ಕಳಾಗಿದೆ, ಮತ್ತೇನಿದೆ ನನ್ನ ಜೀವನದಲ್ಲಿ, ಸಾಕು ನೀನ್ ಒಬ್ಳೆ ಅಂತ ನಾನು ಎಷ್ಟು ಹೇಳಿದ್ರು ಅವ್ರು ಅರ್ಥನೇ ಮಾಡ್ಕೊಳಲ್ಲ ಸರ್. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಸರ್. ನಾನು ಅದ್ರ ಬಗ್ಗೆ ಹೇಳ್ತೀನಿ ಏನ್ ಮಾಡ್ಬೇಕಂತ. ಆದ್ರೆ ಈ ಮದ್ವೆಗೆ ಮುಂಚೆ ಹಂಗಿದ್ದೆ ಅಂತ ಹೇಳಿದ್ರು ಸುಲಭ ಅಲ್ವಪ್ಪ ಇದು. ಅದೇ ಒಂದ್ಸರಿ ಆ ಟೈಮಲ್ಲಿ ಹುಡುಗರು ನಾರ್ಮಲ್ ಆಗಿ ಕೇಳಿಸ್ಕೊಳಪ್ಪ. ಈಗ ನೀವು ಈಗ ಒಬ್ರು ನೀವು ಡ್ರೈವರ್ ಅಲ್ವಾ? ಡೆಲಿವರಿ ಬಾಯ್ ಸರ್, ಡೆಲಿವರಿ ಬಾಯ್. ಅಲ್ಲೇ ಡ್ರೈವಿಂಗ್ ಮಾಡ್ತಿರೋ ಒಟ್ನಾಗ, ಹೌದಲ್ಲ? ಹಾ ಹೌದೌದು. ಇದು ಹೆಂಗೆ ಅಂದ್ರೆ ನೋಡಪ್ಪ, ನಂಬಿಕೆಯನ್ನ ಕಳೆದುಕೊಳ್ಳುವಂತಹ ಸಾಕ್ಷಿ ನಮ್ಮವರಿಗೆ ಯಾವತ್ತಾದ್ರೂ ಒಂದು ಸಿಕ್ಕಿದಾಗ ನೀನು ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ ಅಂತ. ಈಗ ನಿನ್ನದು ಅದು ಬಹಳ ಚಿಕ್ಕ ತಪ್ಪು. ಮದುವೆಗೆ ಮುಂಚೆ ಹಂಗೇನೋ ಫ್ಲರ್ಟಿಂಗ್ ಮಾಡೋ ಬುದ್ಧಿ ಇತ್ತು ಅಂದ್ಕೊಳ್ಳೋಣ. ಬಟ್ ಅದನ್ನು ಒಬ್ಬರಿಗೆ ಸಿಗೋ ಹಾಗೆ ಅಥವಾ ಅದರಲ್ಲೂ ಒಂದು ಹೆಂಡತಿಗೆ ಹಂಗೆ ಸಿಕ್ಕಾಗ, ಈಗ ನಿಂಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ಈಗ ಯಾವುದೋ ಒಂದು ರಸ್ತೆಯ ತಿರುವು, ಅಲ್ಲೊಂದು ಇದ್ದಕ್ಕಿದ್ದ ಹಾಗೆ ಒಂದು ತಿಂಗಳಲ್ಲಿ ಒಂದು 5-6 ಆಕ್ಸಿಡೆಂಟ್ ಆಗಿ 1-2-3 ಸತ್ತೋದ್ರು ಅಂದ್ಕೊಳ್ಳಿ. ಆ ಜಾಗದಲ್ಲಿ ನಿಧಾನವಾಗಿ ಚಲಿಸಿ ಇಲ್ಲಿ ಬಹಳಷ್ಟು ಆಕ್ಸಿಡೆಂಟ್ಗಳಾಗಿ ಜನ ಸತ್ತಿದ್ದಾರೆ. ಅದು ನೀನು ಕಣ್ಣಾರೆ ನೋಡಿರ್ತೀಯ ಅಥವಾ ಕಿವಿಯಾರೆ ಕೇಳಿರ್ತೀಯ. ನೀನು ಎಷ್ಟೇ ಒಳ್ಳೆ ಡ್ರೈವರ್ ಆದರೂ ಕೂಡ ಆ ಜಾಗದಲ್ಲಿ ಸ್ವಲ್ಪ ಅನುಮಾನವಾಗಿ ತಡೆಯಪ್ಪ, ಯಾರ ಅಡ್ಡ ಬಂದರು ಅಥವಾ ಇಲ್ಲಿ ಯಾವ ಶಕ್ತಿ ಆಕ್ಸಿಡೆಂಟ್ ಮಾಡಿಸ್ತಾ ಇದೆಯೋ, ಏನು ಮಾಡಿಸ್ತಾ ಇದೆಯೋ, ತಡೆಯಪ್ಪ ಯಾವುದಕ್ಕೂ ಎಚ್ಚರವಾಗಿ ಹೋಗೋಣ ಅಂತ. ಅಂದರೆ ಈ ಹಿಂದೆ ಆಕ್ಸಿಡೆಂಟ್ ಆಗಿತ್ತು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಏನು ಬರೀ ಖಾಲಿ ರೋಡ್ ಇದ್ರೂ ನಾನು ನಿಧಾನಕ್ಕೆ ಹೋಗ್ತೀನಿ. ಅಂದ್ರೆ ಈ ಹಿಂದೆ ಏನ್ ನಡೆದಿದೆಯೋ ಆ ಕಾರಣಕ್ಕೆ ನಾನು ಅಲ್ಲಿ ಸ್ವಲ್ಪ ಸ್ಲೋ ಮಾಡಿ, ಯಾಕಂದ್ರೆ ಅಲ್ಲಿ ರೋಡ್ ಖಾಲಿ ಇರ್ಬೋದು, ಬಟ್ ಯಾಕೆ ಸಾಯ್ತಿದ್ದಾರೆ ನಮಗೆ ಗೊತ್ತಿಲ್ಲ. ಅಂದ್ರೆ ನಾನು ಹೇಳೋದು, ಈ ಹಿಂದೆ ಈ ಜಾಗದಲ್ಲಿ ಇಂಥದ್ದೇನೋ ನಡೆದಿತ್ತು ಅಂತ ಗೊತ್ತಾಗಿದ್ದ ಸಮಯದಲ್ಲಿ ನಾವು ಅಷ್ಟು ಸ್ಲೋ ಆಗಿ ಹೋಗ್ತೀವಿ, ಎಚ್ಚರಿಕೆಯಿಂದ ಹೋಗ್ತೀವಿ ಅಂದಾಗ, ಈ ಹಿಂದೆ ಏನೋ ಒಂದು ವಿಚಾರ ನಡೆದಿದೆ ಅದನ್ನು ಇಟ್ಕೊಂಡೇ ಜನ, ಹೆಂಡತಿ ವಿಚಾರ ಅಷ್ಟೇ ಅಲ್ಲಪ್ಪ, ನೀನು ನಿನ್ನ ಫ್ರೆಂಡ್ಸ್ ಹತ್ರ ಒಂದ್ಸಲಿ ಸಾಲ ತಗೋ, ವಾಪಸ್ ಕೊಡಲೇಬೇಡ, 2ನೇ ಸಲ ಕೊಡಬೇಕಾದ್ರೆ ಅವ್ರು ಮೊದಲನೇ ಸಲ ಕೊಟ್ಟಿಲ್ಲ ಅನ್ನೋದನ್ನೇ ನೆನಪು ಮಾಡ್ತಾರೆ, ಹೌದಲ್ಲಪ್ಪ?
ಸರಿ ಕರೆಕ್ಟ್ ಸರ್. ಇದು ಈ ನಿನ್ ಹೆಂಡತಿ ವಿಚಾರ ಅಂತ ಅಲ್ಲ, ಜಗತ್ತಿರೋದೇ ಹಾಗೆ. ನಿನಗೆ ಯಾರೋ ಒಬ್ಬರು, ನೀನೇ ಯಾರಿಗೋ ಹಣ ಕೊಟ್ಟೆ, ಆ ಬಡಿ ಮಕ್ಕಳು ಕೊಡಲೇ ಇಲ್ಲ. ಆವಾಗ ಅವರು ಅಯ್ಯೋ ನನ್ಗೆ ಹಂಗಾಯ್ತು ಹಿಂಗಾಯ್ತು ಅದಕ್ಕೆ ಕೊಡಲಿಲ್ಲ, ಈ ಬಾರಿ ಕೊಡು ನಾನು ವಾಪಸ್ ಕೊಡ್ತೀನಿ ಎಂದಾಗ ಮೊದಲನೇ ಸಾರಿ ಅವ್ರು ಮಾಡಿರೋ ತಪ್ಪೇ ನಮಗೆ ನೆನಪು ಬರ್ತವೆ, ಹೌದಲ್ಲಪ್ಪ? ಕರೆಕ್ಟ್ ಸರ್. ಇದು ಈ ವಿಚಾರದಲ್ಲೂ ಇದೇ ಸತ್ಯ. ಈಗ ಈ ಹಿಂದೆ ಅಂಥದ್ದೇನೋ ಇತ್ತು, ಈಗ ಮದುವೆಗೆ ಮುಂಚೆ ನಾನು ಹಿಂಗಿದ್ದೆ ಈಗ ಹಂಗಿಲ್ಲ, ನೀನು ಅದನ್ನು ಹೃದಯ ಬಗ್ಗೆ ತೋರ್ಸೋಕ್ಕಾಗಲ್ಲ. ಹೌದು ಸರ್. ಈಗ ನಾನು ಕೆಟ್ಟವನು ಅಂತ ಹೇಳಲಿಕ್ಕೆ ಒಂದಷ್ಟು ಸಾಕ್ಷಿ ಇದಾವೆ, ಒಳ್ಳೆಯವನು ಅಂತ ಹೇಳಲಿಕ್ಕೆ ಏನು ತೋರಿಸೋದು ನಾನು? ಕರೆಕ್ಟ್. ಅಥವಾ ನಾನು ಹಿಂಗೆ ಏನು ತಪ್ಪು ಮಾಡಿದ್ದೆ ಅನ್ನೋದಕ್ಕೆ ಸಾಕ್ಷಿ ಇದೆ. ಇಲ್ಲ ನಾನು ಬದಲಾಗಿದ್ದೀನಿ, ಅದು ನಿನ್ನ ಹೃದಯಕ್ಕೆ ಗೊತ್ತು, ನಿನ್ನ ಅಂತರಾತ್ಮಕ್ಕೆ ಗೊತ್ತು, ಬಟ್ ಜಗತ್ತಿಗೆ ಅದನ್ನು ತೋರಿಸ್ಲಿಕ್ಕಾಗಲ್ಲ. ನಿಜವಾಗಲೂ ನಿನ್ನನ್ನು ಪ್ರೀತಿ ಮಾಡೋರು ಆದ್ರೆ ಅರ್ಥ ಮಾಡ್ಕೊಳ್ಬೇಕು ಅವರು. ಅಂದ್ರೆ ವಿಷಯ ಇರೋದು, ಮೊದಲು ನೀನು ಜಗತ್ತನ್ನು ಅರ್ಥ ಮಾಡ್ಕೋ. ಬಿಡು ಹೆಂಡತಿ ವಿಚಾರ, ಅದು ಹೇಳ್ತೀನಿ, ಅದಕ್ಕೇನು ಮಾಡಬೇಕು. ಆದರೆ ಮೊದಲು ಜಗತ್ತು ಅರ್ಥ ಮಾಡ್ಕೋ. ನಾನು ಒಮ್ಮೆ ಸಿಕ್ಕಿ ಬಿದ್ದ ಒಂದು ವಿಚಾರವನ್ನ ಜಗತ್ತು ನೀನು ಗುಂಡಿಗೆ ಹೋಗೋವರೆಗೂ ಅದು ನಿನ್ನ ನೆನ್ಪಿಟ್ಕೊಂಡಿರುತ್ತೆ. ಯಾರೋ ಒಬ್ಬ ಕೊಲೆ ಮಾಡಿ ಏನೋ ಅನಿರೀಕ್ಷಿತವಾಗಿ ಕೊಲೆ ಆಯಿತು, ಜೈಲಿಗೆ ಹೋಗಿ ಬಂದ. ಅವನು ಬರಬೇಕಾದ್ರೆ ರಾಮನಂಗೆ ಬಂದ, ಬದಲಾಗೇ ಬಂದ. ಜನ ಅವನು ಬದಲಾಗಿರೋದನ್ನು ನೋಡ್ತಾರ? ಇಲ್ಲ. ಒಂದು ಬದಲಾಗಿದ್ದೀನಿ ಅನ್ನೋದು ಕಾಣಲ್ಲ. ಅವ್ರಿಗೆ ಕಾಣೋದೇನು? ಕೊಲೆ ಮಾಡಿರೋದಷ್ಟೇ ಕಾಣೋದು. ಕರೆಕ್ಟ್. ಪ್ರಕೃತಿಯ ನಿಯಮ ಇದು. ಹಾಗಾಗಿ ನೀವು ಈಗ ಒಬ್ಬ ಒಬ್ಬ ಏನೋ ಫುಡ್ ಡೆಲಿವರಿನೋ ಏನೋ ಒಂದೇನೋ ಯಾವುದೋ ಝೊಮ್ಯಾಟೋನೋ ಇನ್ಯಾವುದೋ ಡೆಲಿವರಿ ಬಾಯ್ ಆಗಿದ್ದೀರಿ, ಹೇಳಿದ ಸಮಯಕ್ಕೆ ನೀವು ತಂದು ಕೊಡ್ತಿಲ್ಲ ಅಂದಾಗ ಸಹಜವಾಗಿ ಅವನು ಕಂಪನಿ ಬದಲಾಯಿಸ್ತಾನೆ. ಕರೆಕ್ಟ್ ಸರ್. ಹಾಗಾಗಿ ಮನುಷ್ಯ ನಂಬಿಕೆಯನ್ನು ಕಳೆದುಕೊಳ್ಳುವಷ್ಟು ಸುಲಭವಾಗಿ ನಂಬಿಕೆಯನ್ನು ಗಳಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜೀವನದ ನಿಮ್ಮ ತಾಯಿ ತಂದೆಯ ವಿಚಾರದಲ್ಲೂ, ನಿಮ್ಮ ಅಕ್ಕ ತಂಗಿದಿರ ವಿಚಾರದಲ್ಲೂ, ಊರಿನವ್ರ ವಿಚಾರದಲ್ಲೂ, ಸ್ನೇಹಿತರ ವಿಚಾರದಲ್ಲೂ, ಹೆಂಡತಿ ವಿಚಾರದಲ್ಲೂ ಅಷ್ಟೇ. ನಾನು ಕಳೆದುಕೊಳ್ಳೋದು, ನಂಬಿಕೆಯನ್ನು ಕಳೆದುಕೊಳ್ಳೋದು ಬಹಳ ಸುಲಭ. ಆದರೆ ಅದನ್ನು ಅದಾದಮೇಲೆ ನೀನು ತಿದ್ದುಕೊಂಡ್ರೂ ಕೂಡ ಜಗತ್ತಿಗೆ ಅದು ಕಾಣುವುದಿಲ್ಲ. ಹಾಗಾಗಿ ಇಲ್ಲಿ ಆಕೆಯ ದೂಷಣೆ ಇದೆಯಲ್ಲ, ನಾನು ಅದಕ್ಕೆ ಕೇಳಿದೆ, ಏನು ಸಾಕ್ಷಿ ಇದೆ, ಏನು ಸಾಕ್ಷಿ ಇದೆ? ನಿನ್ನ ಬಾಯಲ್ಲಿ ನಿಧಾನಕ್ಕೆ ಬಂತು, ಸರ್ ನಾನು ಈ ಮುಂಚೆ ಏನೋ ಹುಡುಗಾಟಿಕೆ ಫ್ಲರ್ಟಿಂಗ್ ಮಾಡಿದ್ದೆ, ಅದು ಮಿಸ್ ಆಗಿ ಆಕೆ ಕೇಳಿಸ್ಕೊಂಡಿದ್ದಾಳೆ ಅಥವಾ ಆಕೆ ಕೈ ಸಿಕ್ಕಿದೆ. ಈಗ ಅದೇ ಭಾವನೆಯನ್ನು ಇಟ್ಕೊಂಡು ಆಕೆ ನನ್ನನ್ನು ಯಾರ ಜೊತೆ ಹೋದರು. ಈಗ ನೋಡಪ್ಪ, ಅನುಮಾನ ಈ ಅತಿಯಾದ ಪ್ರೇಮದ ತೀರಾ ಉತ್ತುಂಗ ಸ್ಥಿತಿ. ಅದೇ ಅದು ಪ್ರೇಮವೇ ಹೌದು, ಆದರೆ ಅದೊಂದು ಸ್ವಾರ್ಥ ಪ್ರೇಮ. ಈಗ ನಾವು ಪ್ರೀತಿ ಇರೋರ ಮೇಲೇನೆ ನಾವು ಅವರ ಹೆಜ್ಜೆಯನ್ನು ಗಮನಿಸ್ತೀವಿ. ಪೊಲೀಸ್ನವ್ರಿಗೆ ಕಳ್ಳರ ಮೇಲೆ ಪ್ರೀತಿ, ತಾಯಿಗೆ ಮಗಿನ ಮೇಲೆ ಪ್ರೀತಿ, ಹೆಜ್ಜೆನೂ ಎಲ್ಲಿಗೆ ಹೋಗ್ತಾರೆ ಎಲ್ಲಿಗೆ ಬರ್ತಾರೆ ಅಂತ ಗಮನಿಸ್ತಾರಲ್ಲಪ್ಪ. ಈಗ ಆಕೆ ಎದ್ದು ಒಂದು ರೀತಿ, ನೀನು ಕಳ್ಳ, ಆಕೆ ಪೊಲೀಸು. ಸರ್ ನನ್ಗೆ ಯಾವಾಗೋ ಕಳೆ ಮಾಡಿರೋದು ನಾನು ಇವಾಗ ಕಂಡ್ರೆ ಅದು ಹಾಗೆ. ಅದು ಇದೇಂತಾರಲ್ಲ, ಗಾಯವಾಸಿಯಾದ್ರೂ ಕಲೆಗಳು ಉಳಿದು ಬಿಡ್ತಾವ, ಹೌದಲ್ಲ ಸರ್? ಅದು ಇದು ಜೀವನ ಅಲ್ವಾ ಸರ್? ನೆಮ್ಮದಿ ಬೇಕಂದ್ರೆ ಇವಾಗ ಹಿಂದೆ ನಾನು ನೋಡಪ್ಪ, ನಾನು ಆಕೆ ಸರಿ ಅಂತ ಹೇಳ್ತಾ ಇಲ್ಲ, ಜಗತ್ತು ತಿಳಿಸ್ತಾ ಇದ್ದೀನಿ. ಓಕೆ ಓಕೆ ಸರ್. ನೀನ್ ತಪ್ಪು ಅವಳು ಸರಿ, ಅಥವಾ ಅವಳು ಸರಿ ನೀನ್ ತಪ್ಪು, ನಾನು ಇನ್ನೂ ಆ ವಿಚಾರಕ್ಕೆ ಬಂದೇ ಇಲ್ಲ. ಮೊದಲು ಹೊರಗಡೆ ಸಮಾಜ ಹೀಗಿದೆ, ಅಥವಾ ಮನುಷ್ಯನ ದೇಹ ಮನಸ್ಸುಗಳು ಈ ರೀತಿಯಲ್ಲೇ ಅವು ಸೃಷ್ಟಿಯಾಗಿರೋದು, ಅದರ ಬುದ್ಧಿನೇ ಅದು ಅಂತ ಹೇಳ್ತಾ ಇದ್ದೀನಿ. ಮೊದಲು ಇದನ್ನ ಅರ್ಥ ಮಾಡ್ಕೊ. ಮಿಕ್ಕಿದ್ದ ಅವಳು ಸರಿ ಹೋಗೋದು ಸರಿ ಹೋಗದೆ ಇರೋದು ಅದು ಆಮೇಲೆ ಏನು ಮಾಡಬೇಕು, ಎಷ್ಟೊತ್ತು ಸಮಯ ಕೊಡಬೇಕು ನಾನು ಮಾತಾಡ್ತೀನಿ. ಮೊದಲು ಈ ಪ್ರಕೃತಿ ಸಹಜವಾದ ಒಂದು ಗುಣ ಇದೆ, ಅದು ಯಾವುದೇ ಆದರೂ ಅಷ್ಟೇ. ನಂಬಿಕೆ ಉಳಿಸ್ಕೊಂಡಿದ್ದೀರಾ? ನಂಬಿಕೆ ಎಲ್ಲರ ಹತ್ರನೂ ಒಳ್ಳೆಯವರು ಅನ್ಸ್ಕೊಂಡಿದ್ದೀರಾ? ಕೆಟ್ಟವರು ಅನ್ಸ್ಕೊಳ್ಳಿಕ್ಕೆ ವರ್ಷಾನುಗಟ್ಲೆ ಬೇಕೇನಪ್ಪ? ಇಲ್ಲ ಸರ್, ಕ್ಷಣ ಮಾತ್ರ. ಅಂದ್ರೆ ಪ್ರೀತಿಸಿದ್ದು, ಪ್ರಪೋಸಲ್ ಮಾಡಿದ್ದು, ಒಪ್ಕೊಂಡಿದ್ದು, ಮನೆಯವ್ರನ್ನ ಒಪ್ಸಿದ್ದು, ಇದಕ್ಕೆಲ್ಲ ಎಷ್ಟು ಸಮಯ ಹಿಡೀತು. ಆದರೆ ನಿನ್ನ ಮೇಲಿನ ಅಭಿಪ್ರಾಯ ಬದಲಾಗಲಿಕ್ಕೆ ತುಂಬಾ ಸಮಯ ತಗೊಳ್ಳಿಲ್ಲ. ಒಂದು 5 ನಿಮಿಷದ 10 ನಿಮಿಷದ ಆಡಿಯೋ ಬೇಕಾಯಿತು ಅಷ್ಟೇ.
ದಯವಿಟ್ಟು ನಾನು ಹೇಳುವುದು, ಮದುವೆಗೆ ಮುಂಚೆ ಅಥವಾ ಕಾಲೇಜ್ ಸಮಯದಲ್ಲಿದ್ದಾಗ ಫ್ಲರ್ಟಿಂಗ್ ಮಾಡೋ ಬುದ್ಧಿ ಸಹಜವಾಗಿರುತ್ತೆ. ಇವನ್ ಅದು ಕೂಡ ತಪ್ಪೇ, ಆದರೆ ಏನು ವಯೋಸಹಜ ಏನೋ ಆ ಬುದ್ಧಿ ಇರುತ್ತೆ. ಆದರೆ ಒಂದು, ನೀವು ಫ್ಲರ್ಟಿಂಗ್ ಮಾಡೋ ಹೆಣ್ಮಗಳು ಅಥವಾ ಯಾರ ಆಕೆ ಇದ್ದಾಳೆ ಅಥವಾ ಯಾರ ಅವನಿದ್ದಾನೆ, ಅವನ ಜೊತೆಗಿನ ಆ ಫ್ಲರ್ಟಿಂಗ್ ಮನೋಭಾವ ಅದು ತೀರಾ ಮುಂದುವರೆದು ಈ ಹಂತ ಫ್ಲರ್ಟಿಂಗ್ ಮಾಡೋರು ತೀರಾ ಕಾಮಾಂಧ ಸ್ಥಿತಿಗೆ ಹೋಗಿ ಅತ್ಯಾಚಾರ ಮಾಡಿರೋರು ನಾನು ನೋಡಿದ್ದೀನಿ. ಬಟ್ ಇಲ್ಲೇನಾಗುತ್ತೆ, ನಿಮ್ಮದು ಶುದ್ಧ ಸ್ವಭಾವ ಅಥವಾ ನಿಮ್ಮದು ಶುದ್ಧ ನಿರ್ಧಾರ ಅಥವಾ ನಿಮಗಂಥದ್ದೇನೋ ದುರ್ಬುದ್ಧಿ ಇರಲಿಲ್ಲ, ಆದರೆ ನಾನು ಒಬ್ಬರ ಜೊತೆ ಮಾತಾಡಿದಾಗ ಅದು ನಿನಗೂ ಪ್ರಾಬ್ಲಮ್ಮು, ಅದು ಆಕೆಗೂ ಪ್ರಾಬ್ಲಮ್. ಸರಿ, ಮಾತಾಡಿ ಮುಗಿಸಿದ್ರಿ, ಅದನ್ನು ಇದು ಏನು ಕಟ್ಟು ಗ್ಲಾಸ್ ಹಾಕಿ ಮಾಡ್ಕೊಳ್ಳೋಕೆ ಅದೇನು ಅತಿ ಅದ್ಭುತವಾದ ಸುಂದರ ಕ್ಷಣನ? ಇಲ್ಲ ತಾನೇ? ಇಲ್ಲ. ಈಗ ಯಾವುದೋ ಒಂದು ಕೆಟ್ಟ ಫೋಟೋ ತಂದು ಕಟ್ಟು ಗ್ಲಾಸ್ ಹಾಕ್ಸೋದು ಮತ್ತೆ ಒಂದು ಕೆಟ್ಟ ವಿಚಾರ ಕಾಲ್ ರೆಕಾರ್ಡಿಂಗ್ ಮಾಡಿ ಇಟ್ಕೊಳ್ಳೋದು ಎರಡೂ ಒಂದೇ, ಹೌದಲ್ಲ? ಕರೆಕ್ಟ್ ಸರ್. ನಾವು ತಪ್ಪು ಮಾಡಬಾರ್ದು. ನೀವು ಫ್ಲರ್ಟಿಂಗ್ ಮಾಡೋದು ಜಗತ್ತಲ್ಲಿ ಯಾರು ಮಾಡದಿದ್ದೇನಲ್ಲ, ಅದು ಮಾಡಬೇಡಿ ಅಂತಲೇ ಹೇಳ್ತೀನಿ. ಹಾಗೂ ನಿಮ್ಮ ಪರಸ್ಪರ ಹೊಂದಾಣಿಕೆಯಲ್ಲಿ ಏನೋ ತರಲೆ ಮಾತಾಡಿದ್ರಾ, ನೀವು ಅದನ್ನು ಈಗ ಆಯ್ತಪ್ಪ, ಆ ಮಗಳಿಗೆ ಸಿಗೋದ್ರ ಬದಲು ಅದು ಇನ್ಯಾರಿಗೂ ಸಿಕ್ಕಿತ್ತು, ಆ ಹೆಣ್ಣಿನ ಮರ್ಯಾದೆನೂ ಹೋಗಿತ್ತು, ಏನೋ ಆಯ್ತಿತ್ತು, ಏನು ಮಾಡ್ತಿದ್ದೆ ನೀನು? ಯಾಕಂದ್ರೆ ಒಂದು ಆಡಿಯೋ ರೆಕಾರ್ಡ್ ಅಂದರೆ ಅದು ನಿನ್ನೆ ಹೆಂಡತಿ ಸಿಕ್ಕಿರೋದ್ರಿಂದ ನಿನ್ನ ವಿಚಾರ ಬರ್ತಾ ಇದೆ. ಬಟ್ ಅದೇ ಬೇರೆ ಬೇರೆಯವ್ರು ಸಿಗ್ತಾ ಹೋದ್ರೆ ಅದು ಆ ಹೆಣ್ಣಿಂದು ಬದುಕು ಹಾಳು, ನಿಂದು ಹಾಳು. ಮೊದಲು ಈ ಕಾಲ್ ರೆಕಾರ್ಡ್ ಅನ್ನೋ ವಿಚಾರವನ್ನು ಅದಕ್ಕೆ ನೆನಪುಗಳನ್ನು ಹೆಚ್ಚು ಸಂಗ್ರಹಿಸಬಾರ್ದಂತೆ. ನಮ್ಮ ಹಿರಿಯರು ಹೇಳೋ ಮಾತು, ಈಗ ನಮಗೇನು ಬುದ್ಧಿ ಮನುಷ್ಯನದ್ದು ಅಂದರೆ ಎಲ್ಲೋದ್ರೂ ಫೋಟೋ ಇಟ್ಕೊಳ್ಳೋದು ಅಂತ. ಆದರೆ ನಿಜ ಹೇಳ್ಬೇಕಂದ್ರೆ ಅವತ್ತು ನೋಡಿದ್ರಿ, ಅವತ್ತು ಆ ಸಮಯನ ಮರ್ತು ಬಿಡ್ಬೇಕಂತೆ. ಅದನ್ನು ಹೆಚ್ಚು ಸಮಯ ನೀವು ಫೋನಾಗಿ ಇಟ್ಟುಕೊಂಡಷ್ಟು ಮುಂದೆ ಯಾವತ್ತೋ ನಿಮ್ಗೆ ಅದು ದುಃಖ ಕೊಡುತ್ತೆ ಅಂತ. ಹಾಗಾಗಿ ನೆನಪುಗಳನ್ನು, ಹಳೆಯದನ್ನು ಮರೆಯುವ ಶಕ್ತಿ ಕೊಡುವಂತ ಅಳೋರಿದ್ದಾರೆ, ಹೌದಲ್ಲಪ್ಪ? ಒಂದಷ್ಟು ಜನ ಹಳೆಯದನ್ನು ಕಟ್ಟು ಗ್ಲಾಸ್ ಹಾಕಿ ಸಿಕ್ಸ್ಕೊಳ್ತಾರೆ. ಯಾರು ಜೀವನದಲ್ಲಿ ಸಂತೋಷವಾಗಿದ್ದಾರೋ ಅವರಿಗೆ ನೆನಪುಗಳನ್ನು ಕೂಡಿಡಬೇಕು ಅನಿಸುತ್ತೆ. ಯಾರು ಡಿಪ್ರೆಷನ್ಲಿದ್ದಾರೋ ನೆನಪುಗಳನ್ನು ಅಳಿಸಾಕಬೇಕು ಅನಿಸುತ್ತೆ. ಅಂದರೆ ಈ ನೆನಪುಗಳು ಒಬ್ರಿಗೆ ವರ, ಒಬ್ಬರಿಗೆ ಶಾಪ. ಬಟ್ ಆಧ್ಯಾತ್ಮ ಹೇಳುತ್ತೆ, ಯಾವುದನ್ನು ನೀನು ಲೈಬ್ರರಿಲಿ ಇಟ್ಕೊಂಡು ಇರಬೇಡಿ, ಅದು ಎಲ್ಲ ಬಂಧನ. ಅದು ಅವತ್ತು ಅನುಭವಿಸಿದ್ರೆ ಅಷ್ಟೇ, ಹೋಗಿದ್ದೋಯ್ತು. ನೀವು ಕಟ್ಟು ಗ್ಲಾಸ್ ಇಟ್ಕೊಂಡಷ್ಟು ನಿಮ್ಮ ಬದುಕು ಅದು ನೋಡಿದಾಗೆಲ್ಲ ಹಳೇದು ನೆನಪಾಗುತ್ತೆ, ಹಳೆಯ ದುಃಖ ಬರುತ್ತೆ. ಹಾಗಾಗಿ ಅವತ್ತು ಯಾರು ಪರಿಚಯ ಆದರೂ, ಅವತ್ತು ಯಾರು ಭೇಟಿ ಆದರೂ, ಅವತ್ತು ಯಾರ ಜೊತೆ ಮಾತಾಡಿದ್ರಿ ಅದನ್ನ ಅಲ್ಲಿಗೆ ಬಿಟ್ಬಿಡ್ಬೇಕು. ಅದನ್ನು ಏನೋ ಕಟ್ಟು ಗ್ಲಾಸ್ ಇಟ್ಕೊಂಡು ಅದನ್ನು ಕಾಲ್ ರೆಕಾರ್ಡಿಂಗ್ ಮಾಡಿಕೊಂಡು, ಗೊತ್ತಿಲ್ಲ ಇವತ್ತು ನಗುವಿಗೆ ಕಾರಣವಾದ ವಿಚಾರ ನಾಳೆ ನನ್ನ ಅಳುವಿಗೆ ಕಾರಣವಾಗ್ತವೆ ಅಂತ ನಮಗೇನು ಕನಸು ಬಿದ್ದಿರುತ್ತಾ? ಆ ಆಡಿಯೋ ನೀನು ನುಕ್ಕಿದ್ದೆ, ಹೌದಲ್ಲ? ಹೌದು ಸರ್, ಅವರು ಹೇಳಿರೋದಲ್ಲ ಸರ್, ನಾನು ಅವ್ರನ್ನ ಬಿಟ್ಬಿಡು, ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ. ಆ ಬುದ್ಧಿ ಅವ್ರದ್ದಿದೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಅವ್ರು ಈಗ ಮದ್ವೆ ಆದ್ಮೇಲೆ ಆಯ್ತಪ್ಪ, ಈ ವಿಚಾರದಲ್ಲಿ ಆ ಅಪನಂಬಿಕೆ ಅಥವಾ ಅನುಮಾನ ಪಡುವಂತಹ ಈ ಬುದ್ಧಿಯ ಜೊತೆ ತುಂಬಾ ನರಳಾಟ ಮಾಡಿಕೊಂಡು ನಿನ್ನ ಜೀವನನು ನೀನು ಹಾಳು ಮಾಡ್ಕೊಳ್ಬೇಡ. ನೋಡಪ್ಪ, ಒಟ್ಟಾರೆ ನಾನು ಹೇಳೋದು, ಆ ಹೆಣ್ಣು ಇನ್ಯಾವುದೋ ಕೆಟ್ಟ ಸವಾಸಕ್ಕೆ ಹೋಗಿ ಇನ್ಯಾರ್ದೋ ಸವಾಸ ಮಾಡಿ ಅಲ್ಲಿ ಯಾವುದೋ ಸಂಬಂಧವನ್ನು ಕಟ್ಕೊಳ್ಳೋಕೆ ನಿನ್ನನ್ನು ಏನೋ ಒಂದು ಕಾರಣ ಇಟ್ಕೊಂಡು ನಿನ್ನನ್ನು ದೂರ ಮಾಡ್ಕೊಳ್ಬೇಕು ಅನ್ನೋ ಬುದ್ಧಿ ಆಕೆಗಿಲ್ಲ. ಅದನ್ನ ಹೇಳ್ತೀನಿ. ಇವತ್ತು ನೀನು ಕಾರ್ಯಕ್ರಮ ನೋಡಿರೋನಾಗಿ ನನ್ನ ಹೆಂಡತಿ ನನ್ನನ್ನು ಅತಿಯಾಗಿ ಪ್ರೀತಿಸ್ತಾಳೆ ಅಂತ ಬರೋ ದುಃಖಗಳು ಅತ್ಯಂತ ಕಡಿಮೆ, ಎಲ್ಲೋ ನಿಮ್ಮಂತ ಒಂದೊಂದು. ನನ್ನ ಮೇಲೆ ಬಿಟ್ಟು ಬೇರೆಯವನ ಮೇಲೆ ಪ್ರೀತಿ ಕೊಡ್ತಾವಳೆ ಅನ್ನೋದೇ ದುಃಖ ಇವತ್ತು, ಹೌದಲ್ಲಪ್ಪ? ಇವತ್ತು ನನ್ಗೆ ಅದನ್ನು ಕೇಳಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇಲ್ಲಿ ಒಳ್ಳೇದು ಏನೂ ಇಲ್ವಾ ಅನ್ಸ್ಬಿಟ್ಟಿದೆ. ಗೊತ್ತು, ಆದ್ರೆ ಮೊದಲು ನಾನು ತೀರಾ ಮೇಲಿನ ಸ್ಥಿತಿಗೂ ಹೋಗ್ತಾ ಇಲ್ಲ, ಪ್ರೀತಿಯ ಇಲ್ಲ ಅಂತನೂ ಇಲ್ಲ ಅಥವಾ ಮಿತಿ ಅಂತನೂ ಇಲ್ಲ, ನಾನು ಈ ಮಧ್ಯದಲ್ಲಿ ಇದ್ದೀನಿ, ನಿನಗೆ ಸಿಗ್ತಾ ಇದೆ ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಬಟ್ ಇದೇ ಹೆಣ್ಣು ಪರಪುರುಷನ ಸಹವಾಸ ಮಾಡಿ, ನೀನು ಯಾವಾಗಾರ ಹೋಗು, ಯಾವಳ ಜೊತೆನಾದ್ರೂ ಮಾತಾಡ್ಕೊ, ನನಗೇನು ಬೇಕಿಲ್ಲ ಅಂದ್ಬಿಟ್ಟಿದ್ರೆ ಅದು ದುಃಖವೇ ಆಗಿತ್ತು, ಹೌದಲ್ಲಪ್ಪ? ಅಂದ್ರೆ ಈಗೇನು ದುಃಖ ಡಿಪ್ರೆಷನ್ ಅಂತಿದೆಯಲ್ಲ, ಇದರ 10ರಷ್ಟು ದುಃಖ ಅಲ್ಲೂ ಇರೋದು.
ಆದರೆ ಮೊದಲು ಅರ್ಥ ಮಾಡ್ಕೊಳಪ್ಪ, ಈ ಹೆಣ್ಣು ನಿನ್ನನ್ನು ಪ್ರೀತಿಸುತ್ತಾರೆ ಅನ್ನೋದು ಎಷ್ಟು ಸತ್ಯವೋ, ಆ ಪ್ರೀತಿ ಯಾವುದೋ ಹಳೆಯ ಒಂದು ಆಡಿಯೋ ಕೇಳಿಸಿಕೊಂಡ ಕಾರಣಕ್ಕೆ ಆ ಪ್ರೀತಿಯನ್ನು ಸರಿಯಾಗಿ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಕೆಗೆ ಬರ್ತಾ ಇಲ್ಲ. ಪ್ರೀತಿ ಇದೆ ಹೌದು, ಬಟ್ ಆ ಪ್ರೀತಿ ಇದೆ ಅನ್ನೋ ಎಳೆಯನ್ನ ತಕ್ಷಣ ಆ ಹಳೆ ಆಡಿಯೋಗೆ ಜಾಯಿಂಟ್ ಮಾಡ್ತಿದ್ದಾರೆ. ಅವಾಗ ಏನಾಗುತ್ತೆ, ಈ ಪ್ರೀತಿ ಒಳಗಡೆ ಹಳೆ ಅಪನಂಬಿಕೆ ಸೇರಿದಾಗ ಅದನ್ನ ಪ್ರೀತಿ ಅನ್ಬೇಕು ಅಪನಂಬಿಕೆ ಅನ್ಬೇಕು ವ್ಯತ್ಯಾಸನೇ ಗೊತ್ತಾಗಲ್ಲ. ಹಾಗಾಗಿ ನೀನು ಈಕೆಯ ವರ್ತನೆಯನ್ನ ಡಿಪ್ರೆಷನ್ ಅಂತ ಸ್ವೀಕರಿಸುವ ಬದಲು ನೀನದನ್ನ ಏನು, ಆಕೆ ಏನ್ರಿ ಯಾರ ಹತ್ರ ಮಾತಾಡ್ತಿದ್ದೀರಿ, ಫೋನ್ ಕೊಡ್ರಿ ಅಂತ ಕೇಳಿದಾಗ ತಗೊಳ್ಳೆ, ಅಯ್ಯೋ ಅದಕ್ಕೇನಂತೆ ತಗೊಳ್ಳೆ, ನಾನ್ ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಆಕೆ ಏನ್ ಕೇಳಿದ್ರು, ಈಗ ಒಬ್ಬ ಪೊಲೀಸ್ನವರು ಮನೆ ಒಳಗಡೆ ನುಗ್ಬಿಟ್ಟು ನಿಮ್ಮ ಮನೆಯಲ್ಲಿ ಗಾಂಜಾ ಸಿಗರೇಟು ಅಥವಾ ಏನೋ ಕೆಟ್ಟ ವ್ಯಸನ ಪದಾರ್ಥಗಳಿದ್ದಾವಂತೆ, ಏನೋ ಕೆಟ್ಟ ಪದಾರ್ಥಗಳು ನಿಮ್ಮ ಮನೆಯಲ್ಲಿ ಕೂಡಿಸಿಟ್ಟಿದ್ದಾರಂತೆ, ಎಲ್ಲಿ ನಾವು ಚೆಕ್ ಮಾಡಬೇಕು ಅಂದಾಗ ಅಲ್ಲಿ ಇಲ್ಲ ಅನ್ನೋದಾದ್ರೆ ಪೊಲೀಸ್ನವರೇ ಹೋಗಿ ಒಳಗಡೆ ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಅಲ್ಲಿ ಇದೆ ಅಂದಾಗ ಏರಿ ನಮ್ಮನೆ ಯಾಕ್ರಿ ನೀವು ಚೆಕ್ ಮಾಡ್ತೀರಿ, ಅದೇನ್ರಿ ಪದೇ ಪದೇ ನಮ್ಮ ಮನೆಗೆ ಬರ್ತೀರಾ ನೀವು, ಇಲ್ಲ ಕಂಡ್ರೆ ನಾವು ಒಳಗಡೆ ಬಿಡಲ್ಲ ಅಂತ. ಅಂದರೆ ನನ್ನ ಮನದಲ್ಲಿ ಮನೆಯಲ್ಲಿ ಏನೂ ಕೆಟ್ಟದ್ದಿಲ್ಲ ಅಂದರೆ ಯಾರು ಬೇಕಾದರೂ ಬಂದು ಹೋಗಿ ಅಂತೀನಿ ನಾನು. ಬಟ್ ನನ್ನಲ್ಲಿ ಏನೋ ಇದೆ ಅಂದಾಗ ನಿನಗೆ ಹೇಳ್ತಿದ್ದೀನಿ ನಿಂತ್ಕೊಳ್ಬೇಡ, ಇದು ಸ್ವಭಾವ, ಮನುಷ್ಯನ ಸ್ವಭಾವ ಆಗಿರ್ಬೇಕಿದು. ನಾನು ಹೇಳೋದಪ್ಪ, ಇಂಥದ್ದೇನೋ ವಿಚಾರಕ್ಕೆ ಬಿಡೋದು ಒಳ್ಳೇದಲ್ಲ. ಅರ್ಥ ಆಯ್ತಲ್ಲ? ಈಗ ನೀನಿದನ್ನು ಡಿಪ್ರೆಷನ್ನು, ಆಕೆಗೇನು ಮೈಂಡ್ ಪ್ರಾಬ್ಲಮ್ ಇದೆ, ಆಕೆ ಏನು ತೀರಾ ಇದು ಮಿತಿ ಮೀರಿ ನಿನ್ನನ್ನು ಊಟ ಮಾಡೋಕ್ಕೂ ನೆಮ್ಮದಿ ಬಿಡ್ತಾ ಇಲ್ಲ, ಏನೂ ನೆಮ್ಮದಿ ಕೊಡ್ತಾ ಇಲ್ಲ, ಒಂಚೂರು ನಿನ್ನ ಬಗ್ಗೆ ಕಾಳಜಿ ತೋರಿಸ್ತಾ ಇಲ್ಲ, ಆಕೆ ಕೊಲಗಡಿಕೆ ಹಂಗೆ ಹಾಕ್ಬಿಟ್ಟಿದ್ದಾಳೆ, ಅವಳಿಗೆ ಪರರ ಸಹವಾಸ ಇದೆ, ತೀರಾ ಇಂಥ ಕೆಟ್ಟ ವಿಚಾರಗಳಿಗೆ ನೀವು ಬಿಡುಗಡೆ ಆಗ್ರಪ್ಪ, ನಿನ್ನ ಪಾಡಿಗೆ ನೀನಿರು, ಅವಳ ಪಾಡಿಗೆ ಅವಳು ಇರಲಿ ಅನ್ಬೋದು. ಸರ್ ನನ್ನನ್ನು ತುಂಬ ಪ್ರೀತಿ ಮಾಡ್ತಾಳೆ ಸರ್, ಅದು ಅನುಮಾನಕ್ಕೆ ತಿರುಗಿಬಿಟ್ಟಿದೆ ಸರ್, ಏನು ಮಾಡಲಿ ಅಂತ. ಇವೆಲ್ಲ ವಿಚ್ಛೇದನಕ್ಕೆ ಕಾರಣ ಆಗ್ಬಿಟ್ರೆ ನಾವು ಅನಾಗರಿಕರಾಗ್ಬಿಡ್ತೀವಿ. ಅದಕ್ಕೆ ಅಲ್ವಾ ಸರ್ ನೀವ್ ಹೇಳಿದ್ರಲ್ಲ ಸರ್ ಒಂದ್ ಮಾತು, ಮನುಷ್ಯನ ಯಾವತ್ತೂ ಕಾರಣಕ್ಕೂ ನಾನು ಇದನ್ನ ಅವ್ರನ್ನ ಉಳ್ಸ್ಕೊಳಕ್ ಆಗಿಲ್ಲ ಅಂತ ಪ್ರಯತ್ನ ಮಾಡ್ತೇನೆ, ನೀವು ಹಂಗ ನಿರ್ಧಾರ ತಗೋಬೇಡಿ ಅಂತ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡಿದ್ದೀನಿ ಸರ್ ಉಳಿಸ್ಕೊಳಕ್ಕೋಸ್ಕರ. ಎಲ್ಲ ರೀತಿಯಿಂದ ಹೆಂಗ್ ಬೇಕಂಗ್ ಎಷ್ಟು ನರವಾಡಿದೀನಿ, ಎಷ್ಟು ತಾಳಿದೀನಿ ಅಂದ್ರೆ ಮನೆಯವರು ನನ್ನ ಇವಾಗ ಅಷ್ಟು ಇದು ಮಾಡಲ್ಲ ಸರ್. ಆಯ್ತು, ಈಗ ಆಕೆ ನಿಮ್ಮನ್ನ ಅಬ್ಬಬ್ಬ ಅಂದ್ರೆ ಫೋನ್ ಚೆಕ್ ಮಾಡ್ತಾಳೆ, ಹೌದಲ್ಲಪ್ಪ? ಹೌದು. ಮಾತುಗೂ ಸಲ್ಗೂ ಯಾರಿಗ್ ಮಾಡಿದ್ದಿ ಅಂತ ಅದಕ್ಕೆ ಉತ್ತರ ಕೊಡೋಕೆ ಏನಾಗಿದೆ ನಿಮ್ಗೆ? ಹಾ ಸರ್, ಅದಕ್ಕೋಸ್ಕರ ನಾನು ಕಾನ್ಫಿಡೆನ್ಸ್ ಆಗ್ಬಿಡ್ತೀನಿ ಸರ್, ಯಾರಿಗಾದ್ರೂ ಮಾತ್ರ ಕಾನ್ಫಿಡೆನ್ಸ್. ಆಕೆಗೇನೋ ಆ ಬುದ್ಧಿ ಬಂದ್ಬಿಟ್ಟಿದೆ, ಈಗ ಅದು ಹೋಗ್ತಾ ಇಲ್ಲ ಅಂದಾಗ, ನೀನು ತಪ್ಪು ಮಾಡಿಲ್ಲ ಅಂದಾಗ ನೀನು ಕಾನ್ಫಿಡೆನ್ಸ್ ಹಾಕು, ತಗೊಳ್ಳೆ ಕಾಲ್ ರೆಕಾರ್ಡ್ ತಗೊಳ್ಳೇನು. ಒಂದೇನಾಗ್ಬಿಡುತ್ತೆ ನೋಡಪ್ಪ, ಇಂಥ ವಿಚಾರಗಳನ್ನು ಪ್ರೀತಿಯಿಂದ ಅವರಿಗೆ ಸತ್ಯ ಅರ್ಥ ಮಾಡಿಸಿ ಗೆಲ್ಲಬೇಕೆ ಹೊರತು ನೀನು ಯಾವ ದೇವರಿಗೆ ಹರಕೆ ಕಟ್ಕೊಂಡ್ರು ಇದು ಸರಿ ಹೋಗಲ್ಲ. ನಾನು ನಿನ್ಗೆ ಹೇಳ್ತಾ ಇದ್ದೀನಿ, ಈ ವಿಚಾರ ಇದೆಯಲ್ಲ, ಡಿಪ್ರೆಷನ್ಗೆ ಹೋಗಿ ಬಿಡುಗಡೆ ಹೊಂದೋ ಯೋಚನೆ ಮಾಡೋ ಸಮಸ್ಯೆ ಇದಲ್ಲ. ಮೊದಲನೇದಾಗಿ ನೀನು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಈಗ ನಿನ್ಗೆ ಅದು ಸುಲಭ ಅನ್ಸ್ಬೋದಪ್ಪ. ಮಕ್ಳಿದಾವ? ಇದಾರೆ ಸರ್, 2 ಜನ ಇದ್ದಾರೆ. ಆಯ್ತಾ, ಇಲ್ಲಿ ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾಳ ನೀನು ಹೆಂಡ್ತಿ? ನೋಡ್ಕತ್ತಾಳೆ ಸರ್. ಆಯ್ತಾ, ನಿನಗೆ ಅಡುಗೆ ಮಾಡಿಕೋದು, ಮಕ್ಳಿಗೆ ಅಡುಗೆ ಮಾಡಿಕೋದು, ಹೋಗೋದು ಬರೋದು, ಇದೊಂದು ಸಮಸ್ಯೆ ಬಿಟ್ಟು ಹೆಂಡತಿ ಇದು ಏನೇ ಬೇರೆ ಸಮಸ್ಯೆ ಇದೆ ಅಂತ ಹೇಳಪ್ಪ. ಆಯ್ತು, ಬೇರೆದೇನೂ ಇಲ್ಲ ಸರ್. ಬಟ್ ಏನಂದ್ರೆ ಇವಾಗ ಅದ್ ಫೋನ್ ಎಲ್ಲ ಇಲ್ಲ ಸರ್. ಇವಾಗ ಅಕ್ಕಪಕ್ಕ ಯಾರು ಜನಗಳು ಇರ್ತಾರಲ್ಲ ಸರ್, ಅವ್ರು ಜಾಸ್ತಿ ಅವ್ರ ಮೇಲೆ ಅನುಮಾನ ಪಡ್ತಾಳೆ ಸರ್. ಅದು ಮೇನ್ ಬಂದಿದೆ ಸರ್ ನನ್ಗೆ. ಯಾಕಂದ್ರೆ ಈಗ ಅಕ್ಕಪಕ್ಕ ಮನೆಗಳು ಇರ್ತಾವಲ್ಲ ಸರ್, ಅದ್ ಹೆಣ್ಮಕ್ಳು ಇರ್ತಾರಲ್ಲ, ಅವ್ರನ್ನ ನಿನಗ್ ನೋಡ್ತಾರೆ, ನೀನ್ ಅವ್ರಿಗೆ ನೋಡ್ತೀಯ ಅಂತ. ನಾನು ಇಲ್ಲ ಪ್ರೀತಿ, ನಾನು ಹಂಗಿಲ್ಲ, ನನ್ ತಲೆ ತಳಗ್ ಹಾಕೊಂಡೇ ಬರ್ತೀನಿ ಸರ್ ಮನೆಗೆ ಬರ್ಬೇಕಾದ್ರೆ. ಆದ್ರೂ ಅವಳಿಗೆ ಏನೋ ಅನುಮಾನ, ಏನೋ ಮಾಡ್ತಾನೇನೋ, ಅವ್ರು ಏನ್ ಮಾಡ್ತಾರೆ. ಆಕೆಗೆ ಅನುಮಾನ ಬಂದಾಗ ನೀನು ಉತ್ತರ ಕೊಡು. ಆಕೆಗೆ ಅನುಮಾನ ಬರ್ಲೇಬಾರ್ದು ಅಂದ್ರೆ ನಾನು ಏನು ಮಾಟ ಮಂತ್ರ ಮಾಡಿಸ್ಲಾ? ನೋಡಪ್ಪ, ನಿನಗೆ ನಾನು ಹೇಳ್ತಾ ಇದ್ದೀನಿ, ಈ ಚಿಕ್ಕ ವಿಚಾರವನ್ನ ನೀನು ತೀರಾ ತಲೆಗೆ ತಗೊಂಡು ಆ ಸಮಸ್ಯೆ ನಿನಗಿಂತ ಎತ್ತರಕ್ಕೆ ಬೆಳೆಯೋಕೆ ಬಿಟ್ಟಿರೋದೇ ನಿನ್ನ ದೊಡ್ಡ ಸಮಸ್ಯೆ. ಅವು ಕಾಲ್ ಕೆಳಗಡೆ ಇರಬೇಕು.
ಅಂದರೆ ಸಮಸ್ಯೆ ನಿನಗಿಂತ ಎತ್ತರ ಬೆಳೆದ್ರೆ ಅದು ನಿನ್ನನ್ನು ತುಳಿಯುತ್ತೆ. ನಿನ್ನ ಕಾಲ ಕೆಳಗಡೆ ಆ ಸಮಸ್ಯೆ ಇದ್ದರೆ ನೀನು ತುಳ್ಕೊಂಡು ಮುಂದೆ ಹೋಗ್ಬೋದು. ನೀನು ಇಷ್ಟು ಮಾತ್ರ ಮಾಡಪ್ಪ, ಒಂದು ಆಕೆಯನ್ನು ಎಂದಾದರೂ ನನ್ನ ಜೊತೆ ಮಾತಾಡಿಸು. ಮಾತಾಡಿದ್ದಾರೆ ಸರ್, 2 ಸರಿ ಮಾತಾಡಿದ್ದಾರೆ ನಿಮ್ ಜೊತೆಗೆ. ಮಾತಾಡಿದಾರಾ? ಕಾರ್ಯಕ್ರಮದಲ್ಲಿ 2 ಸರಿ. ಲಾಸ್ಟ್ ಟೈಮ್ ಒಂದು 15 days ಅಲ್ಲಿ ಅಳ್ತಾ ಮಾತಾಡಿದ್ರಲ್ಲ ಸರ್. ಆಯ್ತಪ್ಪ, ನನಗೆ ನೆನಪಿಲ್ಲ. ಬಟ್ ಇಲ್ಲಿ ನಾನು ಹೇಳೋದು, ಇದು ಬಿಡುಗಡೆ ಹೊಂದುವಂತಹ ಅಥವಾ ದೂರ ಆಗಿ ಅಂತ ಹೇಳುವಂಥ ಸಮಸ್ಯೆ ಇದಲ್ಲ. ನೀನು ಕೇವಲ ಆಕೆಯನ್ನು ಪ್ರೀತಿಯಿಂದ ಗೆಲ್ಲಿ, ಈ ಆಡ್ಕೊಳ್ಳೋರು, ಬೈಯೋರು, ವಾರ್ನಿಂಗ್ ಕೊಡೋರು ಇವರೆಲ್ಲರ ನಡುವೆ ಸ್ವಲ್ಪ ತಗ್ಗಿ ಬಗ್ಗಿ, ಆಕೆಗೂ ಅಷ್ಟೇ ಪ್ರತಿ ಸಾರಿ ಅನುಮಾನ ಪಡೋದೇ ಜೀವನ ಅಲ್ಲ. ಮಾತಾಡಿ ಸರ್, ಹೇಳಿ ಸರ್ ಅವಳಿಗೆ ಸ್ವಲ್ಪ. ಇಲ್ಲೇ ಇದ್ದಾರೆ ಸರ್, ಇಲ್ಲೇ ಇದ್ದಾರೆ, ಮಾತಾಡಿ. ಕೊಡವ ಬೇಗ. ಹಲೋ ಸರ್. ಹೇಳವಾ, ನಮಸ್ತೆ, ಹೇಗಿದ್ದೀಯವ? ಸರ್ ಇವಾಗ ಚೆನ್ನಾಗಿದ್ದೀನಿ ಸರ್, ನೀವು ಸರ್? ಚೆನ್ನಾಗಿದ್ದೀನವ್ವ. ಏನವ್ವ ನಿನ್ನ ಗಂಡ ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ? ನಾನು ಅವತ್ತು ಅಳ್ತಾ ಹೇಳ್ದಲ್ಲ ಸರ್, ಸಾಯ್ಬೇಕು ಬದುಕ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್ ನನ್ಗೆ. ಯಾವಾಗ್ಲೂ ಬರೀ ಟಾರ್ಚರ್ ಮಾಡ್ತಾರೆ ಅಂತ. ಊಟ ಹಾಕಲ್ಲ? ಹಾ ಸರ್. ಏನ್ ಟಾರ್ಚರ್ ಮಾಡ್ತಾರೆ? ಅವತ್ತು ಹೇಳ್ದಲ್ಲ ಸರ್, ನಾನ್ ಪ್ರತಿ ವಿಷಯಕ್ಕೂ ನನ್ನ ವಿಷಯದಲ್ಲಿ ಜಗಳ ಮಾಡ್ತಾರೆ ಸರ್. ಹಂಗಂತಾರೆ, ಹಿಂಗಂತಾರೆ, ಬಿಟ್ಟು ಹೋಗ್ತೀನಿ ಅಂತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತಾರೆ. ಅದಕ್ಕೆ ನನ್ಗೇನೆ ಅಂದ್ರು, ನಾನು ಮಾತಾಡ್ತೀನಿ ಸರ್ ಅವರಿಗೆ, ನನಗೂ ಏನ್ರ ಸೊಲ್ಯೂಷನ್ ಹೇಳ್ತಾರೆ ಅಂತ ಅಂದ್ರು. ಸರಿ ಸರ್ ಮಾತಾಡಿ ಅಂತ ನಾನೇ ಹೇಳಿದ್ದು ಸರ್. ಅದಕ್ಕೆ ಕಾಲ್ ಆಯ್ತು. ಅದು ಈಗ ಆತ ಪೊಲೀಸ್ ಸ್ಟೇಷನ್ ಇದೆಲ್ಲ ಮುಗೀತು. ಈಗ ಚೆನ್ನಾಗಿದ್ದೀರಾ ತಾನೇ? ಹಾ ಸರ್, ಇವಾಗ ನಾನು ಭರವಸೆ ಕೊಟ್ಟಿದ್ದೀನಿ ರೀ. ನೀವ್ ಯಾರನ್ನು ಏನಾದ್ರು ಇನ್ನೊಂದ್ ಮದ್ವೆ ಮಾಡ್ಕೊಂಡ್ ಬಂದರು ಸಹಿತ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ರೀ. ನಾನು ಹಂಗ ಹಳೆ ತರ ಇಲ್ಲ ರೀ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದ್ರೆ ಅದು ಹಳೆದನ್ನ ಅವ್ರಿಗೆ ಮರೆಯಕ್ ಆಗ್ತಾ ಇಲ್ಲ ಸರ್. ಅವ್ರು ಹೊರಗಡೆ ಹೋದ್ರೆ ನೀನ್ ಹಳೆ ತರನೇ ನನಗ್ ಅಂತೀಯೇನೋ ಅಂತ ನಂಗೆ ಎದೆ ಡವ ಅನ್ನೋದು. ಆಯ್ತು ಕಣವ್, ಈಗ ನನ್ನ ಮಾತು ಕೇಳಿ ಸ್ವಲ್ಪ. ಈಗ ಮಕ್ಳಿದಾವೆ, ನೀವಿನ್ನು ಬ್ಯಾಚುಲರು, ಲವ್ ಮಾಡ್ತಿರೋರು ಅಲ್ಲ, ಮದುವೆ ಆಗಿ ಮಕ್ಕಳ ತುಂಬ ದೀರ್ಘ ಸಮಯ ಬಂದಾದ ಮೇಲೂ ಇವೆಲ್ಲ ಇದ್ಬಿಟ್ರೆ ಇದು ಸರಿ ಕಾಣಲ್ಲ. ನೀನೊಂದು ಕೆಲಸ ಮಾಡವ, ನೀನು ಹೇಳ್ದಲ್ಲ, ನೀನು ಇನ್ನೊಂದು ಮದುವೆ ಆಗಿ ಬಂದರು ನೀನು ಆತ ನಾನು ಏನು ಕೇಳಬೇಕು ರೀ? ಈಗ ಒಳ್ಳೆ ಕೆಲಸ ಎಲ್ಲ ಚೆನ್ನಾಗಾಯ್ತಾ, ಬನ್ನಿ ಕೂತ್ಕೊಳ್ಳಿ, ಊಟ ಕೊಡೋದು, ಮಕ್ಳನ್ನ ಚೆನ್ನಾಗಿ ಮಾತಾಡೋದು, ಇಷ್ಟು ಬಿಟ್ಟರೆ ನೀನು ಫೋನು ಚೆಕ್ ಮಾಡಬೇಕು. ನೋಡುವ, ನಾನು ನಿನಗೊಂದು ಮಾತು ಹೇಳ್ತೀನಿ, ಅಂಥದ್ದೇನೋ ಕೆಟ್ಟದ್ದಿದ್ರೆ ನಿನಗೆ ಮೋಸ ಆಗದಂಗೆ ಕೃಷ್ಣ ಕಾಪಾಡ್ತಾನೆ, ಯೋಚನೆ ಮಾಡಬೇಡ. ನಿನಗೆ ಮೋಸ ಆಗಲ್ಲ. ನಿನ್ನ ಕಣ್ಣು ತಪ್ಸು ಮಾಡ್ಬೋದು, ಕರ್ಮದ ಕಣ್ಣು ತಪ್ಸೋಕ್ಕಾಗಲ್ಲ. ಅರ್ಥ ಆಯ್ತಲ್ಲವ? ಇವತ್ತು ಎಲ್ಲ ದೊಡ್ಡ ನಟರಿಂದ ಹಿಡಿದು ರಾಜಕಾರಣಿಗಳಿಂದ ಹಿಡಿದು ಕರ್ಮ ಯಾರನ್ನು ಬಿಟ್ಟತವ? ಯಾರನ್ನೂ ಬಿಡಲ್ಲ. ಅದು ಶುರುವಿನಲ್ಲಿ ಆ ಸುಖದ ಕಾರಣಕ್ಕೆ ನಾವು ಬಿಡು ನಮ್ಮನ್ನು ಯಾರೂ ನೋಡ್ತಿಲ್ಲ, ನಾವೇನು ಬೇಕಾದರೂ ಮಾಡ್ಬೋದು ಅಂತ ಅನ್ಸ್ಬಿಡ್ಬೋದು. ಆದರೆ ಕಾಲ ಕೂಡಿ ಬಂದಾಗ, ಅರ್ಥಾತ್ ಏನು ನೀರು ಹೆಚ್ಚಾದರೆ ನೀನು ಕುಕ್ಕರ್ ಬಾಯಿ ಎಷ್ಟು ಗಟ್ಟಿ ಹಾಕಿದ್ರು ನೀರು ಹೊರಗಡೆ ಬರಲೇಬೇಕಲ್ಲ. ಸರ್ ಅವರು ನಂದೇನು ಇದನ್ನೇ ಮಾಡ್ಕೊಂಡಿಲ್ಲ ಸರ್. ಅವರು ನಾನೇ ಅವ್ರದ್ದು ನಿಮ್ಗೆ ಒಂದು ಬರೀ ಕಾಲ್ ರೆಕಾರ್ಡ್ ಅಂದ್ರು ಸರ್ ಅವ್ರು. ನನಗ್ ನಿಜ ಹೇಳ್ಬೇಕಂದ್ರೆ ಮದ್ವೆ ಆದಾಗಿಂದ ಇಲ್ಲಿ 9 ವರ್ಷವರೆಗೂ ನಾನು ಎಷ್ಟು ಅವ್ರನ್ನ ತಳ್ಕೊಂಬಂದಿನಿ, ಎಲ್ಲ ವಿಷಯ ಗೊತ್ತು ಸರ್ ನಂಗೆ. ಅವ್ರದ್ದು ಎಲ್ಲ ವಿಷಯನೂ ಗೊತ್ತು. ನಾನು ಯಾಕೆ ಮದ್ವೆ ಆಗಿದ್ದೀನಿ, ಅವ್ರು ಮಾಡಿದಾರೆ ಅಂತ ನಾನ್ ತಪ್ಪು ಮಾಡ್ಬಾರ್ದು. ಇಲ್ಲ, ಮಾಡ್ಕೊಂಡು ಗಂಡನೇ ದೇವ್ರು ಅನ್ಕೊಂಡು. ಮದುವೆಗೆ ಮುಂಚೆ ಇತ್ತು, ಮದುವೆಗೆ ಆದ್ಮೇಲೆ ಅಂತ ಬುದ್ಧಿ ಇದೆಯಾ? ಮದ್ವೆ ಆದ್ಮೇಲೆ ಬುದ್ಧಿ ಇಲ್ಲ ಸರ್. ಬಟ್ ಬೇರೆಯವ್ರಿಗೂ ನನಗೂ ಕಂಪೇರ್ ಮಾಡ್ತಾರೆ ಸರ್. ಅವ್ರ ಹೆಂಡತಿ ನೋಡಕ್ ಚೆನ್ನಾಗಿದ್ದಾಳೆ, ಅವ್ರ ಹೆಂಡತಿ ಚೆನ್ನಾಗ್ ಕೆಲಸ ಮಾಡ್ತಾಳೆ, ನೀನ್ ನೋಡಿದ್ರೆ ಹಿಂಗಿದ್ಯಾ ಹಂಗಿದ್ಯಾ. ನಿಜವಾಗ್ಲೂ ನೀ ಪ್ರೀತಿ ಮಾಡೇ ಮದುವೆ ಆಗಿದ್ದ? ಹಾ ಸರ್, ನಿಜವಾಗ್ಲೂ ಪ್ರೀತಿ ಮಾಡೇ ಮದ್ವೆ. ಹಿಂಗಿರ್ತಾರ. ಬಟ್ ಅವ್ರು ನೋಡಕ್ಕೆ ಸ್ಮಾರ್ಟ್ ಆಗಿ ಚಲೋ ಇದಾರೆ ಸರ್. ನಾನ್ ಹಂಗಿಲ್ಲ ಸರ್, ನಾನ್ ನೋಡಕ್ಕೆ ಸ್ವಲ್ಪ ಬ್ಲಾಕ್ ಇದ್ದೀನಿ ಸರ್. ಎಲ್ಲಪ್ಪ, ನೀನೇನಯ್ಯ ಆಕೆ ಅಂದವನ್ನು ಇನ್ನೊಬ್ರಿಗೆ ಹೋಲಿಸಿದ್ರೆ ಯಾವ ಹೆಣ್ಣು ಸಹಿಸ್ಕೊಳ್ತಾರೆ? ಇಲ್ಲ, ನಾನು ಅಂದನ ಹೋಲ್ಸಲ್ಲ ಸರ್. ಹಂಗ ಅಂದನ ಇಷ್ಟಪಟ್ಟಿದ್ರೆ ಅವಾಗೇ ನಾನು ಮದ್ವೆನೇ ಆಗ್ತಾ ಇಲ್ಲ. ಏನ್ ಬೇರೆ ಹೆಣ್ಮಕ್ಳಿಗೆ ಯಾಕೆ ಹೋಲ್ಸೋದು? ಇಲ್ಲ, ಹೋಲ್ಸಲ್ಲ ಸರ್. ನಾನು ಅದು ಸಿಟ್ಟಲ್ಲಿ ಬಂದು ಅಂತಿನೇ ಸುಮ್ನೆ ಜಾಸ್ತಿ ಟಾರ್ಚರ್ ಕೊಡ್ತಾರೆ. ಏನ್ ಸಮಸ್ಯೆ ಅಂದ್ರೆ 3 ಹೊತ್ತು ಊಟ ಇದೆ, ಎಲ್ಲ ಒಂಚೂರು ಚೆನ್ನಾಗಿ ನಡೀತಾ ಇದೆ. ಅದೇ ಸಮಸ್ಯೆ ಯಾರೊಬ್ರಿಗೆ ಕಾಯಿಲೆ ಬಂದು ಅಂಟ್ಕೊಂಡು ಇರೋ ದುಡಿಮೆ, ಕೂಡಿಟ್ಟಿರೋ ದುಡಿಮೆ ಎಲ್ಲ ಒಂದು ಕಾಯಿಲೆಗೆ ತೋರಿಸೋಷ್ಟಲ್ಲಿಗೆ ಹೊಂಟೋಗಿ ಮಕ್ಕಳನ್ನು ಮರಿ ಏನೋ ಬಂದು ನಿಮಗೆ ನನಗೆ ಅನ್ಸ್ಬಿಡುತ್ತೆ, ಈಗ ಮನ್ಸಾರೆ ಆರೈಸ್ಬಿಡೋಣ ನಿಮ್ಗೇನಾದ್ರೂ ಸರ್ರೆ ಬಂದು ವಕ್ರಿಸ್ಕೊಳ್ಳಿ ಅಂತ. ಇಲ್ಲ ಸರ್, ಹೊಂದಾಣಿಕೆನೆ ಅರ್ಥನೇ ಮಾಡ್ಕೊಳ್ಳಲ್ಲ ಸರ್ ನನ್ನ ಬಗ್ಗೆ. ನೋಡಪ್ಪ, ಇಲ್ಲ ಅಂತ ಏನು ತಲೆ ಕೆಡಿಸ್ಕೊಂಡು ಹೊಡೆದಾಡಿ ಕಿತ್ತಾಡೋ ಸಮಸ್ಯೆ ಏನೂ ಇಲ್ಲ.
ಪರಸ್ಪರ ನೀವು ಕೇವಲ ಈ ದಿನ ಮತ್ತೆ ನಾಳೆ ಆಗಬೇಕಾಗಿರೋದು ಮಾತ್ರ ನೆನಪಲ್ಲಿ ಇಟ್ಕೊಳ್ಬೇಕು ಹೊರತು ಹಳೇ ಗಂಟುಗಳನ್ನೆಲ್ಲ ಬಿಚ್ಚಿ ಬಿಚ್ಚಿ ಹರಡ್ತೀರಾ ಅಂದರೆ ಅಲ್ಲಿ ಇವತ್ತಿನ ನೆಮ್ಮದಿಗೆ ಎಲ್ಲಿ ಜಾಗ ಇರುತ್ತಪ್ಪ? ನೆನ್ನೆದ ಹರಡಿದ್ರೆ ಎಲ್ಲಿ ಜಾಗ ಇರುತ್ತೆ? ಕರೆಕ್ಟ್ ಸರ್ ಅದಕ್ಕೆ ಅದು ಮದ್ವೆ ಆದಾಗಿಂದ ಅದು ಎಲ್ಲ ಬಿಟ್ಟಿದ್ದಾರೆ ಸರ್. ನಾನ್ ಯಾವಾಗೋ ಅಪರೂಪಕ್ಕೆ ನನ್ಗೆ ಏನ್ರಿ ನೋಡವ್ವ, ನಿನ್ನ ಗಂಡನಲ್ಲೂ ತುಂಬಾ ಒಳ್ಳೆ ಗುಣ ಇದ್ದಾವೆ. ನೀನು ಒಳ್ಳೆ ಕೆಟ್ಟದ್ದನ್ನು 2-3 ಗುರುತಿಸಬಹುದು. ತುಂಬಾ ಒಳ್ಳೆ ಗುಣನೂ ಇದೆ ಅಲ್ವನವ? ಹಾ ಇದೆ ಸರ್. ನೋಡವ್ವ, ನಿನ್ನಲ್ಲೂ ಒಳ್ಳೆ ಗುಣ ಇದೆ, ಅವರಲ್ಲೂ ಒಳ್ಳೆ ಗುಣ ಇದೆ. ನಾವು ನೆಮ್ಮದಿಯಾಗಿರ್ಬೇಕಂದ್ರೆ ನಾವು ಇನ್ನೊಬ್ಬರಲ್ಲಿರೋ ಒಳ್ಳೇದು ಮಾತ್ರ ನೋಡ್ಬೇಕು. ಅದು ನಿನ್ನ ಗಂಡ ಆಗಲಿ, ನಿನ್ನ ಮಗು ಆಗಲಿ, ನಿನ್ನ ಅತ್ತೆ ಅಪ್ಪ ಅಮ್ಮ ಯಾರೇ ಆಗಲಿ. ಈಗ ನೀನು ಹೊರಗಡೆ ಹೋಗ್ತೀಯ, ಪಾರ್ಕಿಗೆ ಹೋಗ್ತೀಯ, ಪಾರ್ಕಲ್ಲಿ ಒಳ್ಳೇದು ಇದೆ ಮತ್ತು ಅಲ್ಲಲ್ಲಿ ಕಸ ಬಿಸಾಕಿದ್ದಾರೆ. ನೀನು ಪಾರ್ಕ್ಗೆ ಹೋಗ್ಬಿಟ್ಟು ನೋಡಿ ಅಲ್ಲಿ ಕಸ ಬಿಸಾಕಿದ್ದಾರೆ, ನೋಡಿ ಅಲ್ಲಿ ಗಿಡ ಒಡ್ಗೋಗಿದೆ, ನೋಡಿ ನೋಡಿ ಅಲ್ಲಿ ಪೇಪರ್ ಎಸ್ತಿದ್ದಾರೆ. ನೀನು ಪಾರ್ಕ್ ಹೋಗಿಯೂ ಚೆನ್ನಾಗಿಲ್ದಿದ್ನೇ ನೋಡ್ತೀಯ ಅಂದರೆ ಅದು ನಿನ್ನ ತಪ್ಪು. ಹೌದು ಸರ್. ಪಾರ್ಕಲ್ಲಿ ಚೆನ್ನಾಗಿರೋದು ತುಂಬ ಇರುತ್ತೆ. ಅದು ಬೀದಿಯಲ್ಲಿ ಓಡಾಡಬೇಕಾದ್ರೆ ಚೆನ್ನಾಗಿರೋದು ಇರುತ್ತೆ. ಇದೇಂದ್ರಿ ಸಖತ್ತಾಗಿರೋ ಮನೆ ಇದೆ, ಚರಂಡಿ ನೋಡ್ತೀಯೋ, ಒಳ್ಳೆ ಸೌಂದರ್ಯ ನೋಡ್ತಿರೋ, ನಿನಗೆ ಬಿಟ್ಟಿದ್ದು. ಹಾಗಾಗಿ ಗಂಡನಲ್ಲೂ ಚಿಕ್ಕ ಪುಟ್ಟ ತಪ್ಪಿರ್ಬೋದು, ನಿನ್ನಲ್ಲೂ ತಪ್ಪಿರ್ಬೋದು. ಬಟ್ ತಪ್ಪನ್ನೇ ಹುಡುಕುವ ಮನಸ್ಥಿತಿ ಇದೆಯಲ್ಲ, ಇದು ಒಳ್ಳೇದಲ್ಲ. ನಿನಗೂ ಒಳ್ಳೇದಲ್ಲ, ಸಂಸಾರದ ದೃಷ್ಟಿಯಿಂದಲೂ ಒಳ್ಳೇದಲ್ಲ. ಕಾಯಿಲೆಗಳು ತಂದಿರಿಸ್ಬಿಡುತ್ತೆ. ನಾನು ಸತ್ಯ ಹೇಳ್ಬೇಕಂದ್ರೆ ಮಕ್ಕಳಿಗೋಸ್ಕರ ಎಲ್ಲ ಬಿಡ್ತಾ ಇದ್ದೀನಿ ಸರ್. ನೀವ್ ಹೆಂಗಂದಿರಲ್ಲ ಅಷ್ಟು ಸೈಲೆಂಟ್ ಆಗಿದ್ದೀನಿ ಸರ್. ಎಲ್ಲಾನು ಒಟ್ಟಾಗ ಹಾಕೋತೀನಿ. ಏನಂದ್ರೆ ನಾನೇ ಹಿಂಗ್ ಮಾಡಿದ್ರೆ ಆಯ್ತು ಇವ್ರು ಗಂಟಿದ್ದಾರೆ, ಯಾಕಡಾದ್ರೂ ಹೋಗಿ ಏನಾದ್ರು ಮಾಡ್ತಾರೆ, ನನ್ ಮಕ್ಕಳಿದ್ದಾರೆ ನನ್ನನ್ನೇ ನಂಬ್ಕೊಂಡು ನಾನ್ ಹಿಂಗ್ ಮಾಡ್ಕೊಂಡ್ ಕೂತ್ರೆ ನನ್ ಮಕ್ಕಳಿಗೆ ಯಾರ್ ಗತಿಯಪ್ಪ ಅಂತ ನಾನು ಎಲ್ಲಾನು ಹೊಟ್ಟೆಗೆ ಹಾಕೋತೀನಿ ಸರ್. ಅವ್ರು ಹಿಂದೆ ಆಗಿರೋದ್ ಮರಿತಾ ಇಲ್ಲ ಸರ್. ಹಿಂಗ್ ಹಂಗ್ ಮಾಡಿದ್ಯಾ, ಹಿಂಗ್ ಮಾಡಿ. ನನಗೆ ಬಿಡವ, ಅದೇನೇ ವಿಚಾರ ಇದ್ರು ಅಲ್ಲೇನು ತಪ್ಪಿಲ್ಲ ಅಂತ ನಿನಗೆ ನಾನು ಭರವಸೆ ಕೊಡ್ತಾ ಇದ್ದೀನಿ. ಅಕಸ್ಮಾತ್ ತಪ್ಪಾದರೆ ನೀನು ಅಥವಾ ನಿನಗೆ ಮೋಸ ಆಗದ ಹಾಗೆ ಆತನನ್ನೇ ಮಲಗಿಸ್ಲಿ ಕರ್ಮ. ನಾನು ನಿನಗೆ ಸ್ಪಷ್ಟತೆ ಕೊಡ್ತಾ ಇದ್ದೀನಿ. ನೀನು ಯಾವುದೇ ಕಾರಣಕ್ಕೂ ಆತನ ದೋಷಗಳನ್ನು ಪಟ್ಟಿ ಮಾಡೋದು ಬಿಟ್ಬಿಡ್ಬೇಕು, ಆಯ್ತಲ್ಲ? ಅಂಡ್ ಅವರಿಗೂ ನಾನು ಹೇಳೋದು, ಈಗ ಈ ಹಿಂದೆ ಏನು ನಡೀತು, ಹಿಂದೆ ಏನಾಯಿತು ಬಿಟ್ಬಿಡಿ. ಅಲ್ಲೇನೋ ನಡೆದಿದೆ, ಅಲ್ಲೇನೋ ಆಗಿದೆ, ಬಿಟ್ಟಿಯಾಗಿ ಬದುಕು ಅಂದರೆ ನಾಳೆಯದನ್ನು ಭರವಸೆಯಿಂದ ಎದುರಿಸಬೇಕು. ಈಗ ನೀನು ನೆನ್ನೆದನ್ನು ಕೊರ್ಕೋಗ್ತಾ ಕೂತ್ಕೊಂಡ್ರೆ ಅದು ಮುಗಿಯದ ಕತೆ. ಮಕ್ಕಳಿದ್ದಾರೆ, ಸ್ವಲ್ಪ ಕೆಲಸ ಮಾಡಿ, ಚೆನ್ನಾಗಿ ಮಾಡಿ, ಕೂಡಿಡಿ. ಆಪತ್ತು ಕಾಲ ಅದು ರೋಗದ ರೂಪದಲ್ಲಿ ಬರ್ಬೋದು, ಯಾವುದೋ ರೂಪದಲ್ಲಿ ಯಾರಿಗೋ ಒಂದು ಸರಿಯಾಗಿರೋ ರೋಗ ಬಂತು ಅಂದರೆ ಕೂಡಿಟ್ಟಿದ್ದೆಲ್ಲ ಒಂದೇ ಸತಿ ಹೋಗುತ್ತಲ್ಲವಾ? ಮನೆಯಲ್ಲಿ ಮನಸ್ಸುಗಳಲ್ಲಿ ನೆಮ್ಮದಿ ಇರಬೇಕಂದ್ರೆ ನೀವು ಮನಸ್ಸು ಮಾಡಿ ಬನ್ನಿ, ತಿಂಗಳ ಆಶ್ರಮಕ್ಕೆ ಬನ್ನಿ. ನಿಮಗೆ ಯಾವಾಗ ಹೊಂದಾಣಿಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಬಂದು ಮಾತಾಡಿ. ಬಟ್ ನಾನು ಹೇಳ್ತೀನಿ, ನನ್ನ ಆರೈಕೆ, ನನ್ನ ಕೃಷ್ಣನ ಅನುಗ್ರಹ ನಿಮಗಿದೆ. ನೀವಿಬ್ಬರು ಯಾರು ನಿಮ್ಮನ್ನು ಆಡ್ಕೊಳ್ತಾರೆ, ಯಾರು ನಿಮ್ಮನ್ನು ಇವರೆಲ್ಲ ಒಟ್ಟಿಗೆ ಬದುಕ್ತಾರೆ ಬಿಡೋ, ಯಾರ ಬಾಯಿಗೂ ಸಿಕ್ಕಬಾರ್ದು. ನೀವು ಹಾಗೆ ಬದುಕಬೇಕು. ನಿಮ್ಗೆ ಆ ಶಕ್ತಿ ಇದೆ. ಹಳೆಯದನ್ನು ನೆನಪು ಮಾಡಿಕೊಂಡು ಅಥವಾ ಪರಸ್ಪರ ಒಬ್ಬರಲ್ಲೊಬ್ಬರಲ್ಲಿರೋ ಕೆಟ್ಟದ್ದನ್ನೇ ನೀವು ತಲೆಯಲ್ಲಿ ಇಟ್ಕೊಂಡು ಹೋದರೆ ಒಳ್ಳೇದು ಯಾರು ಗುರುತಿಸಬೇಕು? ಒಳ್ಳೇದನ್ನು ಎಲ್ಲಿವರೆಗೂ ನೀವು ಗುರುತಿಸೋದಿಲ್ಲ, ಸಂಸಾರ ಸರಿ ಹೋಗಲ್ಲ. ನಾನು ನಿಮ್ಮ ಹಿಂದೆ ಇರ್ತೀನಿ. ನಿಮ್ಗೇನೇ ಗೊಂದಲ ಇದ್ರೂ ನಾನು ಹೇಳ್ತೀನಲ್ಲ, ನಿಮ್ಮೆಲ್ಲರಿಗಿಂತ ಭಗವಂತ ದೊಡ್ಡವನು. ಅವನೇ ನಿಮ್ಗೆ ಆರೈಕೆ ಮಾಡ್ತಿದ್ದಾನೆ. ನೀವು ಅಬ್ಬಬ್ಬ ಅಂದರೆ ಆಕೆಗೆ ಮೋಸ ಮಾಡ್ಬೋದು, ಆಕೆ ನಿಮಗೆ ಮೋಸ ಮಾಡ್ಬೋದು. ಆದರೆ ಇಲ್ಲೊಂದಷ್ಟು ಗಳಿಗೆ ಮಾತ್ರ ಇರ್ಲಿಕ್ಕೆ ಬಂದಿದ್ದೀವಿ. ಎಲ್ಲರೂ ಈ ದೇಹವನ್ನು ಬಿಟ್ಟು ಮತ್ತು ಹೊರಡಲೇಬೇಕು. ಹಾಗೆ ಹೊರಟಾಗ ಅಲ್ಲಿ ನಿನ್ನ ಪಾಪ ಪುಣ್ಯಗಳನ್ನು ಲೆಕ್ಕ ಹಾಕಬೇಕಾದ್ರೆ ಅಲ್ಲಿ ಮುಖ ಎತ್ಕೊಂಡು ನಿಲ್ಲಿಕ್ಕಾಗದೆ ಇರೋ ಥರ ನಾವಿಲ್ಲಿ ಮಾಡ್ಕೊಳ್ಬಾರ್ದು. ಯಾರಿಗೂ ನಿಯತ್ತಾಗಬೇಡ. ನನ್ನ ಆತ್ಮಸಾಕ್ಷಿಗೆ ನಾನು ನಿಯತ್ತಾಗಿರ್ಬೇಕು, ಆಯ್ತಲ್ಲಪ್ಪ? ಈಕೆಯಲ್ಲೂ ಏನು ಅಂತ ದೊಡ್ಡ ದೋಷ ಇಲ್ಲ. ಇವತ್ತು ನೋಡ್ತಾ ಇದೆಯಲ್ಲಪ್ಪ, ಯಾವನ್ಗೋಸ್ಕರನು ಮಲಗಿ ಗಂಡನನ್ನು ಕಲ್ಲಿತ್ತಾಗ ಸಾಯಿಸೋ ಮಟ್ಟಿಗೆ ಹೋಗ್ತಾ ಇದೆ ಜಗತ್ತು. ಹೌದು ಸರ್, ನಾನು ಅದಕ್ಕೋಸ್ಕರನೇ ಸರ್ ಭರವಸೆ ಕೊಡ್ತೀನಿ. ಆಕೆ ನಿನಗೆ ಅನುಮಾನ ಪಟ್ರೆ ಕೇಳು. ಆಕೆಗೆ ಹೇಳಿದ್ದಿ, ಆಕೆಗೆ ಯಾವ ಮನಸ್ಥಿತಿಗೆ ಬಂದಿದ್ದಾಳೆ, ನೀನು ಇನ್ನೊಬ್ಬಳ ಜೊತೆ ಮದುವೆ ಆಗಿ ಬಂದ್ರು ಆಕೆ ಕೇಳಲ್ಲ. ಮದುವೆ ಆಗಿ ನೀನು ಆಕೆ ದ್ರೋಹ ಮಾಡಬಹುದು, ಆದ್ರೆ ನೀನ್ ನೆಮ್ಮದಿಯಾಗಿರೋಕ್ಕಾಗಲ್ಲ. ನಾನ್ ನಿರ್ಧಾರ ಮಾಡಿದೀನಿ ಸರ್, ಈ ಜನ್ಮದಲ್ಲಿ ನಿನ್ನೇ ಮದ್ವೆ ಆಗಿ ನೀನೇ ಲಾಸ್ಟ್ ಅವಳು, ನನ್ ಜೀವನ ಇರತ್ತಾನ ನಿನಗೋಸ್ಕರ ಬದುಕ್ತೀನಿ ಅಂತ ನಾನು ಎಷ್ಟು ಈ ವಿಚಾರವನ್ನ ಅವ್ರ ತಂದೆಗಾಗ್ಲಿ ನಿಂತ ಮನೆ ಬಿಟ್ಟು ಇದು ಹೊರಗಡೆ ಹೋಗಬಾರ್ದು.
ನಾನು ಹೇಳ್ತೀನಿ ಸರ್, ಅವ್ರ ಅಮ್ಮಗೆ ಬೆಳಗ್ಗೆನೆ ಫೋನ್ ಮಾಡಿ ಹೇಳಿದಾಳೆ. ಏನ ಕೇಳ್ತೀಯ ಅಂದ್ರೆ ಕೇಳಲ್ಲ ಸರ್, ಸುಮ್ಮನೆ. ಬೇಡವಾ, ಆಯಿತು, ನಾನಿದ್ದೀನಿ, ಯೋಚನೆ ಮಾಡಬೇಡ. ನಿನ್ನ ಮನೆಯಲ್ಲಿ ಹಣಕ್ಕೆ ಎಂದೂ ಕೊರತೆ ಬರ್ದಂಗಿರಲಿ, ನಿನ್ನ ಮನೆಯಲ್ಲಿ ಪ್ರೇಮಕ್ಕೆ, ಪ್ರೀತಿಗೆ, ನೆಮ್ಮದಿ ಕೊರತೆ ಬರ್ದಂಗಿರಲಿ. ನೀವಿಬ್ಬರು ಕೂಡ ಪರಸ್ಪರ ಯೋಚನೆ ಮಾಡಿ. ಜಗತ್ತಲ್ಲಿ ಯಾರೋ ಯಾರಿಗೋ ತಾಳಿ ಕಟ್ತಾರೆ ಅಂದರೆ, ಕೋಟಿ ಕೋಟಿ ಜನರ ನಡುವೆ ನಮ್ಮಿಬ್ಬರನ್ನೇ ಭಗವಂತ ಒಟ್ಟಿಗೆ ಸೇರಿಸಿದ್ದಾನೆ ಅಂದರೆ ನಾವು ಆ ಭಗವಂತನ ನಿರ್ಧಾರಕ್ಕೆ ಬೆಲೆ ಕೊಡಬೇಕಪ್ಪ. ಕರೆಕ್ಟ್ ಸರ್, ನಾನು ಅದೇ ಹೇಳಿದ್ದೀನಿ ಸರ್ ಅವಳಿಗೆ. ನೋಡೋಣ, ಎಷ್ಟೋ ಜನ ಫ್ಲಡ್ ಮಾಡಿದೀನಿ, ಏನೋ ಮಾಡಿದೀನಿ, ನಿನ್ನ ಹತ್ರ ನಾನು ತಂದು ಇಷ್ಟೊಂದು ದೇವ್ರ ಅಂದ್ರೆ ನಿನ್ಗೂ ನನಗೆ ಏನೋ ಋಣಾನು ಬಂದ ಇರ್ಬೋದು ಪ್ರೀತಿ. ಅದನ್ನ ನಾವ ಇಲ್ಲಿಗೆ ಬರ್ಲಿಕ್ಕೂ ಸುಮ್ಮನೆ ಆಗಲ್ಲಪ್ಪ, ಆಯ್ತಲ್ಲ. ಆಕೆಗೆ ನಿಮಗೆ ನಾನು ಮನಸಾರೆ ಹಾರೈಸ್ತೀನಿ. ಆ ಮಕ್ಕಳು ಮುಖ ನೋಡಿ, ನಿಮ್ಮದು ಹಣದ್ದೋ ಸಾಲದ್ದೋ ರೋಗದ್ದೋ ಯಾವುದೋ ಅಲ್ಲ, ನಿಮ್ಮ ಹೊಂದಾಣಿಕೆ. ನೋಡುವ, ಇಷ್ಟೇ ಸಂಸಾರದ ಹೊಂದಾಣಿಕೆ, ಪರಸ್ಪರ ನಂಬಿಕೆ. ಅವನು 3 ದಿವಸ ಮನೆಗೆ ಬರದೆ ಹೋದ್ರು ಅವನು ನನಗೆ ದ್ರೋಹ ಮಾಡಲ್ಲ ಅನ್ನೋ ನಂಬಿಕೆಯಲ್ಲಿ ನೀನಿರಬೇಕು. ಆಕೆ ನಿಮ್ಮನ್ನು 3 ದಿವಸ ಬಿಟ್ಟು ಅವ್ರ ಮನೆಗೆ ಹೋದ್ರು ಆಕೆ ನನಗೆ ದ್ರೋಹ ಮಾಡಲ್ಲ ಅಂದರೆ ಅಬ್ಬಬ್ಬ ಅಂದರೆ ನಂಬಿಕೆ ಇಡ್ರಪ್ಪ. ಅದರಿಂದ ನಿಮ್ಮೂ ನೆಮ್ಮದಿ, ಅವ್ರಿಗೂ ನೆಮ್ಮದಿ. ಅದನ್ನು ನಾವು ಅನುಮಾನ ಪಟ್ಟಷ್ಟು, ಈಗ ಅನುಮಾನ ಅನ್ನೋದು ಸತ್ಯ ಅಲ್ಲ, ಅನುಮಾನ ಒಂದು ಕಲ್ಪನೆ, ಹೌದಲ್ಲಪ್ಪ? ಅನುಮಾನ ಸತ್ಯ ಅಲ್ಲ. ಸತ್ಯ ಅಂತ ಗೊತ್ತಾದಾಗ ಅದಕ್ಕೂ ನೀನು ನಿರ್ಧಾರ ತಗೋ, ನಾನು ಬೇಡ ಅನ್ನಲ್ಲ. ಅನುಮಾನ ಅದು ಇನ್ನೊಬ್ಬರ ಕುರಿತಾಗಿ ನಿನ್ನ ಅಭಿಪ್ರಾಯವೇ ಹೊರತು ಅದು ಸತ್ಯ ಅಲ್ಲ. ಹಾಗಾಗಿ ಅನುಮಾನಗಳಿಗೆ ಸತ್ಯದ ರೂಪ ಕೊಡಬೇಡಿ. ಸತ್ಯ ಅದು ಭಗವಂತನೇ ತಿಳಿಸ್ತಾನೆ, ನೀವು ಎನ್ಕ್ವೈರಿ ಮಾಡೋದು ಬೇಡ. ಸೊ ಇಲ್ಲಿಗೆ ನೀವಿಬ್ಬರು ಪರಸ್ಪರ ಊಟ ಮಾಡಿ ನೆಮ್ಮದಿಯಾಗಿ ಮಲಗಿ. ಈ ದಿನ ಮಾತ್ರ ಅಲ್ಲ, ಪ್ರತಿದಿನ ಅಷ್ಟೇ. ಒಬ್ರು ಫೋನ್ ನೋಡಪ್ಪ, ಫೋನ್ ಬಂದ ತಕ್ಷಣ ಲಾಕ್ ಇಡಬಾರ್ದು, ಫೋನ್ ಎಸಿರಿ. ನಾನು ಲಾಕ್ ಇಡೋದೇ ಇಲ್ಲ ಸರ್, ನೀನೇ ಎತ್ತ ಅಂತ ಹೇಳ್ತೀನಿ ಸರ್ ಅವಳಿಗೆ. ಯಾರಾದ್ರೂ ನಿನ್ಗೆ ಅಷ್ಟು ಅನುಮಾನ ಇದ್ರೆ ನೀನೇ ಎತ್ತು, ನೀನೇ ಮಾತಾಡ್ಕೊ ಅಂತ ಹೇಳ್ತೀನಿ ಸರ್. ಆಯ್ತು, ಆ ಫೋನ್ಗಳಿರೋದು ದೂರದಲ್ಲಿರೋ ನಿಮ್ಮ ತಂದೆ ತಾಯಿಗಳು ಅವ್ರಿವ್ರನ್ನ ಮಾತಾಡ್ಸೋಕ್ಕೆ ಹೊರತು ಅದು ಮನಸ್ಥಿತಿಯನ್ನ, ಮನೆ ಸ್ಥಿತಿಯನ್ನ ಹಾಳು ಮಾಡ್ಲಿಕ್ಕಲ್ಲ. ನಿಮ್ಗೆ ಒಳ್ಳೇದಾಗಲಿ. ಎಂದಾದರೂ ಇಬ್ಬರೂ ಸೇರಿ ಆಶ್ರಮಕ್ಕೆ ಬನ್ನಿ, ಎಂದಾದರೂ ಭಾನುವಾರ. ಅದನ್ನು ಬಿಟ್ಟು ಇವನ್ನೆಲ್ಲ ಈ ಚಿಲ್ಲರೆ ಆಲೋಚನೆಗಳು, ಚಿಲ್ಲರೆಯ ಮನಸ್ತಾಪಗಳು ಬಿಟ್ಟು ಬದುಕಲ್ಲಿ ದೊಡ್ಡ ದೊಡ್ಡ ಗೋಲ್ ಇಟ್ಕೊಳ್ಳಿ. ಇಬ್ಬರು ಸೇರಿ ತಿಂಗಳ ದುಡ್ದಿದ್ದು ಅವ್ರ ಕೈಗೆ ತಂದು ಕೊಟ್ಟು ಅವ್ರು ಏನು ಮಾಡಿದ್ರು ನಿಮಗೆ ಹೇಳಿ, ಪರಸ್ಪರ ಏನನ್ನೂ ಮುಚ್ಚಿಡದೆ ಹೋಗ್ರಪ್ಪ. ನಾನು ಇಷ್ಟು ಮಾತ್ರ ಹೇಳಿದ್ದೀನಿ. ಸೊ ಆಕೆಯನ್ನು ನಿನ್ನ ವ್ಯವಹಾರದಲ್ಲಿ ಇನ್ವಾಲ್ವ್ ಮಾಡ್ಕೊ. ಇವತ್ತಿಷ್ಟು ಬಂತು ಕಣೆ, ಇಷ್ಟ ಆಯಿತು ಕಣೆ. ಯಾಕಂದರೆ ಒಬ್ಬ ಸಂಸಾರಿಯಾಗಿ ನಿನ್ನ ಮಕ್ಕಳಿಗೆ, ನಿನ್ನ ಹೆಂಡತಿಗೆ, ನಿನ್ನ ಸಂಸಾರಕ್ಕೆ ನೀನು ಪಾರದರ್ಶಕವಾಗಿರುವುದು ಅಥವಾ ಏನೂ ಮುಚ್ಚಿಡದೆ ಇರುವುದು, ಅದು ಒಬ್ಬ ಪತಿಯಾಗಿ ಅದೊಂದು ಪತಿ ಧರ್ಮ ಅಂತ ಇರುತ್ತಪ್ಪ. ನಾನು ಮದುವೆ ಆದಮೇಲೂ ಬ್ಯಾಚುಲರ್ ಥರ ನಾನು ಸಪ್ರೇಟ್ ಏನೋ ಇದನ್ನು ಮಾಡ್ಕೊಂಡು ಕೂತ್ಕೊಳ್ತೀನಿ, ವ್ಯವಹಾರ ಮಾಡ್ತೀನಿ, ಮನೆಯವ್ರಿಗೇನು ಹೇಳಲ್ಲ ಅಂದರೆ ಆಮೇಲೆ ಮುಂದೊಂದು ದಿವಸ ನೀನೇನು ಮಾಡ್ತಿದ್ದೀಯ ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರೇನು ಮಾಡ್ತವ್ರೆ ಅಂತ ನಿನಗೆ ಗೊತ್ತಿಲ್ಲ. ಅದು ಸಂಸಾರ ಆಗುತ್ತಾ ಅದು? ಹಾಗಾಗಿ ದಯವಿಟ್ಟು ಇದನ್ನೆಲ್ಲ ನೀವು ಬಿಟ್ಟು ಕೇವಲ ನಿಮ್ಮ ಪ್ರೇಮ, ನೀವು ಪರಸ್ಪರ ಪ್ರೀತಿಯಿಂದ ಬದುಕಲಿಕ್ಕೆ ಬಂದಿದ್ದೀರ ಹೊರತು ಅವ್ರ ತಪ್ಪು ಗುರುತಿಸಿ ನಿಮಗೆ ಸ್ವರ್ಗ ಸಿಗಬೇಕಾಗಿಲ್ಲ, ನಿಮ್ಮ ತಪ್ಪು ಅವ್ರು ಗುರುತಿಸಿ ಅವ್ರಿಗೆ ಸ್ವರ್ಗ ಸಿಗಬೇಕಾಗಿಲ್ಲ. ಹೌದಲ್ಲ? ತೀರಾ ತಪ್ಪುಗಳ ಅತಿರೇಕಕ್ಕೆ ಹೋದಾಗ ಬಿಡೋಣ, ತೊಂದರೆ ಇಲ್ಲ. ಬಟ್ ಇಲ್ಲಿ ನಮ್ಮ ಬುದ್ಧಿ ಆಕೆಯಲ್ಲಿರೋ ಒಳ್ಳೇದು. ಅಯ್ಯೋ ನಮಗೋಸ್ಕರ ಎಷ್ಟು ಕಷ್ಟಪಡ್ತೀಯ, ಅಡುಗೆ ಮಾಡ್ತೀಯ, ಬಡಿಸ್ತೀಯ. ಈಗ ನೀನು ಹೊರಗಡೆ ಎಷ್ಟು ಮಾಡ್ತೀಯೋ ಒಳಗಡೆ ಆಕೆಗೂ ಕಷ್ಟ ಇದೆಯಲ್ಲಪ್ಪ. ಇದೆ, ನಾನು ಅದಕ್ಕೆಲ್ಲ ಪ್ರಶಂಸೆ ಮಾಡ್ತೀನಿ ಸರ್. ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತೀವಿ, ಎಲ್ಲ ಮಾಡ್ತೀನಿ ಅಂತ. ಬಟ್ ಒಂದೊಂದು ಟೈಮ್ ಆಗುತ್ತೆ, ಆದ್ರೂ ನಾನು ಅಡ್ಜಸ್ಟ್ ಆಗ್ತೀನಿ. ಅತಿರೇಕಕ್ಕೆ ಹೋದ್ರೆ ನಿಮ್ಮ ಪ್ರೇಮ ದೊಡ್ಡದಪ್ಪ. ನನಗೆ ಖುಷಿ ಇದೆ, ನೀವು ಆ ಹೆಣ್ಣಿನ ಕುರಿತಾಗಿ ತುಂಬ ಪ್ರಾಮಾಣಿಕರಾಗಿದ್ದೀರಿ. ಆದರೆ ಆಕೆಗೆ ಸ್ವಲ್ಪ ಏನೋ ಒಂಚೂರು ಸ್ಪಷ್ಟತೆ ಬರಬೇಕಿದೆ. ಬಟ್ ಎನಿವೆ, ಈ ದಿನ ಇಲ್ಲಿಗೆ ಬಂದು ಮನ್ಸಾರೆ ಇಬ್ಬರೂ ಹಂಚ್ಕೊಂಡಿದ್ದೆ ಒಳ್ಳೆಯದೇ ಆಯಿತು. ಆಕೆ ನಿನ್ನನ್ನು ಯಾವತ್ತೂ ಅನುಮಾನ ಪಡಲ್ಲ. ಆಗಿಯೂ ಆ ಕಲ್ತ್ ಬುದ್ಧಿ ಇನ್ನೊಂಚೂರು ಆಗಾಗ ತೋರಿಸ್ಕೊಂಡ್ರು ಕೂಡ ನೀನು ಅದಕ್ಕೆ ಅಯ್ಯೋ ಮತ್ತೆ ಶುರು ಮಾಡಿಡ್ಲು ಅಂದ್ಕೊಂಬೇಡ ನೀನು. ಅರ್ಥ ಆಯ್ತಲ್ಲ? ಈಗ ಯಾರೋ ಒಬ್ಬನನ್ನ ಕಣ್ಣುಜ್ಕೊಳ್ತಾ ಇರ್ತಾನೆ ಯಾವಾಗಲೂ. ಅಮ್ಮ ಮುಂದಿರೋವರೆಗೂ ಕಣ್ಣುಜ್ಕೊಳ್ಳೋದನ್ನು ಬಿಟ್ಟಿರ್ತಾನೆ. ಆಗಲೂ ಒಂಚೂರು ಹಿಂಗೆ ಅಂದ್ಕೊಂಡ್ರೆ ಮತ್ತೆ ಶುರು ಮಾಡ್ದ ಅಂತಲ್ಲ. ಕಲ್ತಿರೋ ಕುಡುಕನನ್ನು ಒಂದೇ ಸಾರಿ ಬಿಡ್ಸೋಕ್ಕಾಗಲ್ಲ. ಹಂಗೆ ಒಬ್ಬರಿಗೆ ಏನೇನೋ ವಿದ್ಯೆಗಳ ಚಟಗಳು ಏನೋ ಬೆಳ್ಕೊಂಡು ಬಂದ್ಬಿಟ್ಟಿರ್ತವೆ, ಅದನ್ನು ಒಂದೇ ಸರಿ ಬಿಡಿಸೋಕ್ಕಾಗಲ್ಲ. ಎನಿವೆ, ನಿಮ್ಮ ಕುಟುಂಬ, ನಿಮ್ಮ ಹೆಂಡತಿ, ಮಕ್ಕಳು ಎಲ್ಲರ ಮುಂದೆ ಆಡ್ಕೊಳ್ಳೋರ ಮುಂದೆ ಬೆಳೆದು ತೋರಿಸ್ಬೇಕು ನೀವು.
ನೀವು ಇದನ್ನು ಬಿಟ್ಟು ಇನ್ನೇನೋ ಅದು ಇದು ಯೋಚನೆ ಮಾಡಿದ್ರು ಇಲ್ಲಪ್ಪ, ಯಾವುದು ಮೊದಲನೇದು ಆಗ್ತಿರೋ ಅದೇ ಸತ್ಯ, ಇನ್ನು ಮಿಕ್ಕದವೆಲ್ಲ ಅದೇ ಸುಮ್ಮನೆ ಸಮಾಜಕ್ಕೆ ತೋರ್ಸಕ್ಕಾಗಬೇಕಷ್ಟೆ. ಅರ್ಥ ಆಯ್ತಲ್ಲ? ಒಳ್ಳೇದಾಗಲಿ. ಮತ್ತೆ ನಾನು ನಿಮ್ಮ ಜೊತೆ ಸಮಯ ಸಿಕ್ಕಾಗ ಮಾತಾಡ್ತೀನಿ. ಭಗವಾನ್ ನಿಮ್ಗೆ ಒಳ್ಳೇದು ಮಾಡ್ಲಪ್ಪ, ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಒಳ್ಳೇದಾಗ್ಲವ ನಿನಗೆ. ಶುಭವಾಗಲಿ. ನೋಡಿ, ಏನೇನೋ ವಿಚಾರಕ್ಕೆ ಜಗಳ, ಅನುಮಾನ. ಖಂಡಿತ ಈಗ ಅವ್ರು ಹೇಳ್ತಿರೋದು ಅದೊಂದು ದೊಡ್ಡ ಸಮಸ್ಯೆಯೇ ಹೌದು. ಪಾಪ ನಾನು ಅವ್ರನ್ನ ಸುಮ್ಮನೆ ಇರಿಸ್ಲಿಕ್ಕೆ ಅದೇನು ಸಮಸ್ಯೆ ಅಲ್ಲ ಅಂತ ಸ್ವಲ್ಪ ಜೋರು ಮಾಡಿದೆ. ಹೆಂಡತಿ ಗಂಡ ನೋಡಿ, ಇದು ಪರಸ್ಪರ ಹೊಡೆದೋ ಬೈದೋ ಬುದ್ಧಿ ಹೇಳಿಯೋದು ಹಂಗೆ ಸರಿ ಮಾಡೋದಲ್ಲ. ಇದು ಮನಪೂರ್ವಕವಾಗಿ, ಅಯ್ಯೋ ನನ್ನ ಹೆಂಡತಿ ನನಗೆ ದ್ರೋಹ ಮಾಡಬಾರ್ದು, ಅವಳು ಇನ್ಯಾರ ಜೊತೆನೂ ಮಾತಾಡಬಾರ್ದು, ಅವಳು ನನಗೆ ನಂಬಿಕೆ ದ್ರೋಹ ಮಾಡಬಾರ್ದು ಅಂತ ನಾನು ಅಂದ್ಕೊಳ್ಳೋದಾದರೆ, ಅವಳು ನನ್ನ ಬಗ್ಗೆ ಹಾಗೆ ಅಂದ್ಕೊಂಡಿರ್ತಾಳಲ್ವ. ಮೊದಲು ನಾನು ಹಂಗಿರಬೇಕು, ನಾನು ಆಕೆಗೆ ನಂಬಿಕೆ ದ್ರೋಹ ಮಾಡಬಾರ್ದು. ಹಾಗಾಗಿ ಈ ಫೋನ್ ಅನ್ನೋದಿದೆಯಲ್ಲ, ಲಾಕನ್ನು ತೆಗೀರಿ, ಲಾಕ್ ಇಡಬೇಡಿ. ಮಕ್ಳ ಕೈ ಸಿಕ್ಕರೆ ಅವ್ರೇನೇನೋ ಮಾಡ್ತಾರೆ ಅಂತ ಲಾಕಿಡೋದು ಬೇರೆ. ಬಟ್ ಪರಸ್ಪರ ಗಂಡ ಹೆಂಡತಿ ಜೊತೆ ಇದ್ದಾಗ ಫೋನ್ ಎಕ್ಸ್ಚೇಂಜ್ ಮಾಡಿಕೊಂಡು ಏನೋ ಪರಸ್ಪರ ನೋಡಿ ಮಾತಾಡಿ, ಯಾರ್ದೋ ಫೋನ್ ಬಂದರೆ ಗಂಡನ ಮುಂದೆ ಮಾತಾಡಿ. ಇದು ಆ್ಯಕ್ಚುಲಿ ಹಾಗೆ ನೋಡ್ಬೇಕಂದ್ರೆ ಅನುಮಾನವೇ ಇರಬಾರ್ದು. ಬಟ್ ಇವತ್ತಿನ ಜನರ ಸಂಕುಚಿತ ಮನಸ್ಥಿತಿ, ಯುವ ಜನತೆ ಅಲ್ಲಿಗೆ ಬಂದು ನಿಂತ್ಬಿಟ್ಟಿದೆ. ಅದಕ್ಕೆ ಈ ಪರಿಹಾರ ಹೇಳ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ಮೂಲ ಹೇಗೆ ಘನವೆತ್ತ ಸಂಸಾರ ಇರಬೇಕಂದ್ರೆ, ಅವ್ರು ಯಾರ ಜೊತೆ ಮಾತಾಡಿ ನನಗೆ ನಂಬಿಕೆ ಇದೆ ಅನ್ನೋ ಥರನೇ ಇರಬೇಕು. ಬಟ್ ಇವತ್ತು ಮನಸ್ಥಿತಿಗಳೆಲ್ಲ ಸಂಕುಚಿತ ಆಗಿರೋದ್ರಿಂದ ಓಲಿ ಮುಂದೆ ಮಾತಾಡ್ರಪ್ಪ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಕಾರಣಗಳಿಗೆಲ್ಲ ಸಂಸಾರವನ್ನು ಹಾಳು ಮಾಡಿಕೊಳ್ಬೇಡಿ. ಭಗವಂತ ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಖುಷಿ ಆಯಿತು. ಶುಭವಾಗಲಿ.